ಮುಂದೆ ಒಂದು ಜಗತ್ತೇ ಇದೆ. ಅಲ್ಲಿ ಜ್ಞಾನದ ಸೂರ್ಯ ಉದಯಿಸುತ್ತಾನೆ, ಭರವಸೆಯ ಕಿರಣಗಳನ್ನು ಮೂಡಿಸುತ್ತಾನೆ, ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಯಶಸ್ಸಿನ ಗೀತೆಯನ್ನು ನಮಗಾಗಿ ಗುನುಗುತ್ತಾನೆ. ಆಸೆ ಎಂಬ ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತೆ, ಭಾವನೆಯ ಜಲಪಾತ ಜೋಗದಂತೆ ಬೋರ್ಗರೆಯುತ್ತೆ. ಈ ಜಗತ್ತಲ್ಲಿ ಶಬ್ದಗಳು ಮಾತನ್ನು ನಿಲ್ಲಿಸಿ ಹೃದಯಗಳು ಮಾತಾಡಕ್ಕೆ ಶುರು ಮಾಡುತ್ತೆ. ಇಲ್ಲಿ ಕಂಬನಿಗಳು ಕತೆ ಹೇಳುತ್ತವೆ, ಬದುಕುಗಳು ಚರಿತ್ರೆಯಾಗುತ್ತವೆ. ನಂಬಿಕೆಯೇ ಇಲ್ಲಿ ಧರ್ಮಶಾಸನ, ಅರಿವೇ ಇಲ್ಲಿ ಪರಮಾತ್ಮ. ಈ ಜಗತ್ತು ಸರ್ವರನ್ನು ಒಂದುಗೂಡಿಸುತ್ತೆ. ಇದೊಂದು ಪರಿಪೂರ್ಣ ವೇದಿಕೆ. ಇದು ಕನಸನ್ನು ನನಸು ಮಾಡುವ ಪ್ರಶ್ನೆಗಳು ಕನ್ನಡದ ಕೋಟ್ಯಾಧಿಪತಿ. ಈ ಪರಿಪೂರ್ಣ ವೇದಿಕೆಗೆ ಇವತ್ತಿನ ರೋಲ್ ಓವರ್ ಕಂಟೆಸ್ಟೆಂಟ್ ಶಿವಮೊಗ್ಗದ ಹೈಸ್ಕೂಲ್ ಟೀಚರ್ ಹಂಸ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಂಸ ಅವರನ್ನ. ನಮಸ್ಕಾರ. ನಮಸ್ತೆ ಸರ್. ಶಿವಮಣ್ಣ. ಖಂಡಿತ. ಲೆಟ್ಸ್ ಪ್ಲೇ, ಬನ್ನಿ. ಹಾಯ್ ದೇರ್. ನಿಮಗೆ ಗೊತ್ತಿರೋ ಹಾಗೆ ಇವರು ಹಂಸ ಅವರು ಸೊಗಸಾಗಿ ಕರ್ನಾಟಕ ಸಂಗೀತ ಹಾಡ್ತಾರೆ. ಹಾಡ್ತಾ ಹಾಡ್ತಾ 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 7ನೇ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲ ಲೈಫ್ ಲೈನ್ಸು ಹಂಸ ಅವರಿಗೋಸ್ಕರ ಕಾಯ್ತಾ ಇವೆ. ಯಾವ ಲೈಫ್ ಲೈನ್ಸ್ ಯೂಸ್ ಮಾಡಿಲ್ಲ ನೀವು. ವೆರಿ ವೆಲ್ ಪ್ಲೇಡ್. ಸೊ ಟೀಚರು ಮನೆಗೆ ಹೋಗಿ ಹೋಮ್ ವರ್ಕ್ ಮಾಡಿದ್ರ? ಹಾಗೇನಿಲ್ಲ ಸರ್, ಕಾಮಾಗೆ ಇದ್ದೇನೆ. ಓಕೆ. ಹಲೋ ಶುಭಿಕ್ಷಾ, ಹೌ ಆರ್ ಯು? ಫೈನ್. ಅಮ್ಮ, ಹೇಗಿತ್ತು ನನ್ನ ಅನುಭವ? ನಮ್ಮ ಶೋ ಅಲ್ಲಿ ನೀವು ಕೂತಿದ್ದು, ಈ ಲೈಟು, ಈ ಸೆಟ್ಟು ನೋಡಿರಲ್ಲ, ಇವಾಗ ನೋಡಿದೆ. ನನ್ನ ಮಗಳ ದಿವಸದಿಂದ ಇದೆಲ್ಲ ನೋಡಕ್ಕಾಯ್ತು. ಯಾವತ್ತಾರು ಮುಂಚೆ ಟಿವಿಯಲ್ಲಿ ಕಾಣಿಸ್ಕೊಂಡಿದ್ದೀರಾ? ಟಿವಿ ಸ್ಟುಡಿಯೋಗೆಲ್ಲ ಹೋಗಿದ್ದೀರಾ? ಇಲ್ಲ, ಯಾವುದಕ್ಕೂ ಹೋಗಿಲ್ಲ. ಇದೇ ಫಸ್ಟ್? ಇದೇ ಫಸ್ಟ್. ರೈಟ್. ಅಂಡ್ ನೀವು? ಯಾವುದಕ್ಕೂ ಹೋಗಿದ್ದಿಲ್ಲ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂಡ್ ಹಂಸ ಅವರೇ, ನಿಮಗೆ? ನನಗೂ ಕೂಡ ಅಷ್ಟೇನೆ. ಮೊದಲನೇ ಅನುಭವ? ಇದು ಮೊದಲನೇ ಅನುಭವ. ವೆರಿ ಗುಡ್ ರೀ. ಬಹಳ ಸೊಗಸಾಗಿ ಆಡ್ತಿದ್ರಿ. 7ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ನಿನ್ನೆ ಹಾಡಿನ ಮೂಲಕ ಶುರು ಮಾಡಿದ್ರಿ, ಇವತ್ತು ಹಾಗೆ ಮಾಡ್ಬೋದು ಅನ್ಸುತ್ತೆ. ಖಂಡಿತ. ಪ್ಲೀಸ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ವಾ 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 ವಾ, ಥ್ಯಾಂಕ್ ಯು ಸೋ ಮಚ್. ಬಹಳ ಸೊಗಸಾಗಿ ನಿಸಾರ್ ಅಹಮದ್ ಅವರು ಬರೆದಂಥ ಸಾಲುಗಳು. ನಿತ್ಯೋತ್ಸವ. ಆಟ ಶುರು ಮಾಡೋಣ. ಆಟದ ರೂಲ್ಸ್ ನಿಮ್ಗೆ ಗೊತ್ತೇ ಇದೆ. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವಶಕ್ತಿಗಳು ನಿಮ್ ಜೊತೆಗಿರ್ಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಹಂಸ ಅವರೇ, 40,000 ರೂಪಾಯಿಗಳ ಮೌಲ್ಯದ 7ನೇ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಯಾವುದು ಕರ್ನಾಟಕದ ದೇಶಿ ತಳಿಗಳಲ್ಲಿ ಒಂದಲ್ಲ? ವಿಚ್ ಆಫ್ ದೀಸ್ ಕ್ಯಾಟಲ್ ಬ್ರೀಡ್ಸ್ is not indigenous to Karnataka? There are options: A. Hallikar, B. Amrit Mahal, C. Malenadu Gidda, D. Sahiwal. ಸರ್, ಎರಡರಲ್ಲಿ ಡೌಟ್ ಬರ್ತಾ ಇದೆ. ಸರ್, ಬಿ ಅಮೃತ್ ಮಹಲ್. ಲಾಕ್ ಮಾಡ್ಲಾ? ಲೈಫ್ ಲೈನ್ ತಗೊಳ್ತೀರಾ? ಓಕೆ. ಕಾಲಭೈರವರೇ, ಸ್ವಲ್ಪ ನಿಂತ್ಕೊಳ್ಳಿ. ಯಾವ ಲೈಫ್ ಲೈನ್ ಬೇಕು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಪ್ರಶ್ನೆ ಇದು. ಇವುಗಳಲ್ಲಿ ಯಾವುದು ಕರ್ನಾಟಕದ ದೇಶಿ ತಳಿಗಳಲ್ಲಿ ಒಂದಲ್ಲ?
Which of these cattle breeds is not indigenous to Karnataka? There are options: A. Hallikar, B. Amruta Mahal, C. Malenadu Gidda, D. Sahiwal. What now? ಹಳ್ಳಿಕಾರ್ ಅಂತ ಯಾರು ಹೇಳ್ತಾ ಇಲ್ಲ. 30% ಜನ ಹೇಳ್ತಾರೆ ಅಮೃತ ಮಹಲ್ ನಮ್ಮ ಕರ್ನಾಟಕದ ದೇಶಿ ತಳಿಗಳಲ್ಲಿ ಒಂದಲ್ಲ ಅಂತ. 14% ಹೇಳ್ತಾರೆ ಮಲೆನಾಡು ಗಿಡ್ಡ ನಮ್ಮ ತಳಿಗಳಲ್ಲಿ ಒಂದಲ್ಲ ಅಂತ. 56% ಹೇಳ್ತಾರೆ ಸಾಹಿವಾಲ್ ನಮ್ಮದಲ್ಲ ಅಂತ. ಐ ವಿಲ್ ಗೋ ವಿತ್ ಆಡಿಯನ್ಸ್. ಹಾ ಸರ್, ಆಡಿಯನ್ಸ್ ಅಂದ್ರೆ ಮೆಜಾರಿಟಿ ವೋಟ್ ಮಾಡೋದು 56% ಡಿ ಸಾಹಿವಾಲ್ ಅಂತ. ಲಾಕ್ ಮಾಡ್ಲಾ? ಓಕೆ, ಸಾಹಿವಾಲ್ ಲಾಕ್ ಮಾಡಿ ಸರ್. ಡಿ ಸಾಹಿವಾಲ್ ಲಾಕ್. ಓಕೆ, ಲಾಕ್ ಡಿ ಸಾಹಿವಾಲ್ ಪ್ಲೀಸ್. ಒಂದು ಎರಡರ ಮಧ್ಯೆ ಕನ್ಫ್ಯೂಷನ್ ಇದೆ ಅಂದ್ರೆ ಅದೇ ಅಮೃತ್ ಮಹಲ್ ಮತ್ತೆ ಸಾಹಿವಾಲ್ ನಡುವೆ ಸ್ವಲ್ಪ ಇದಿತ್ತು. ಅಮೃತ್ ಮಹಲ್ ನಾನು ಅನ್ಕೊಂಡಿದ್ದೆ ಸ್ವಲ್ಪ ಪಂಜಾಬ್ ಸೈಡ್ ಇಂದ ಸ್ವಲ್ಪ ದೊಡ್ಡದಾಗಿ ತಲೆ ಇದು ಕೋಡೆಲ್ಲ ಇರುವಂತದ್ದು ಆ ರೀತಿ. ಅಮೃತ ಮಹಲ್ಗೆ ಬೆಣ್ಣೆ ಚಾವಡಿ ಅಂತ ಇನ್ನೊಂದು ಹೆಸರಿದೆ, ಹಾಗಾಗಿ ಅದು ನಮ್ದೆ. ಉಳಿದಿರೋದು ಮಲೆನಾಡು ಗಿಡ್ಡ ಹೆಸರೇ ಹೇಳುತ್ತೆ, ಅದು ಕರ್ನಾಟಕ ಉದ್ದು ಅಂತ. ಉಳಿದಿರೋದು ಹಳ್ಳಿಕಾರ್ ಮತ್ತು ಸಾಹಿವಾಲ್. ನೀವು ಸಾಹಿವಾಲ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆಡಿಯನ್ಸ್ ಅಂತೂ ಹಳ್ಳಿಕಾರ್ಗೆ 0% ವೋಟ್ ಮಾಡಿದ್ದಾರೆ, ಹಾಗಾಗಿ ಸಾಹಿವಾಲ್ ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸಾಹಿವಾಲ್ ಪಾಕಿಸ್ತಾನದ ಮಾಂಟ್ಗೊಮೆರಿ ಜಿಲ್ಲೆಯಲ್ಲಿ ಇರುವಂತ ತಳುವಿನ ಹೆಸರು. ಎಸ್, ನೀವು ಇಂಗ್ಲಿಷ್ ಟೀಚರ್ ಅಂತ ಹೇಳಿದ್ರಿ. ಹೌದು ಸರ್. ನಮಗೆಲ್ಲ ಸಣ್ಣ ಊರಿಂದ ಬೆಂಗಳೂರು ಬಂದಿದ್ದು 10ನೇ ವಯಸ್ಸಲ್ಲಿ. ಇಂಗ್ಲಿಷ್ ಒಂದು ಪದಾನೂ ಬರ್ತಾ ಇರಲಿಲ್ಲ. ಇಂಗ್ಲಿಷ್ ಬಂದು ನಮಗೆ ದೊಡ್ಡ ರಾಕ್ಷಸನ್ ಥರ ಕಾಣೋದು. ಎಲ್ರಿಗೂ ಇಂಗ್ಲೀಷ್ ಬರ್ತಾ ಇತ್ತು, ನಮಗೆ ಇಂಗ್ಲೀಷ್ ಬರಲ್ಲ ಅಂತ ರೋದನೆ. ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಮುಂದೆ ಕೂತಿರೋ ಹಿಡಿ ಇಂಗ್ಲೀಷ್ ಬರುತ್ತೆ. ತುಂಬ ದೊಡ್ಡ ಕಾಂಪ್ಲೆಕ್ಸ್ ಇರುತ್ತೆ ಇಂಗ್ಲೀಷ್ ಗೊತ್ತಿಲ್ಲದೆ ಇದ್ದಾಗ ಒಂದು ವಯಸ್ಸಲ್ಲಿ. ನನಗನ್ಸೋದು ಇತ್ತೀಚೆಗೆ ಮೇಡಮ್, ವಿತ್ ಆಲ್ ದಿ ಟ್ರಾನ್ಸ್ಲೇಷನ್ ಆ್ಯಪ್ಸ್, ನಿಮ್ಗೆ ಯಾವುದೋ ಕನ್ನಡ ಒಂದು ಗೊತ್ತಿದ್ರೆ ಸಾಕು. ಇನ್ನು ಮುಂದೆ ನಿಮ್ಮ ಮೊಬೈಲಲ್ಲಿ ಎಲ್ಲ ಟ್ರಾನ್ಸ್ಲೇಷನ್ ಆ್ಯಪು ಇದೆ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಇಂಗ್ಲೀಷು ಟ್ರಾನ್ಸ್ಲೇಟ್ ಆಗುತ್ತೆ. ಹಾಗಾಗಿ ಇಂಗ್ಲೀಷ್ ಮೇಲೆ ಡಿಪೆಂಡೆನ್ಸಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೋ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ ಸರ್? ಆ್ಯಕ್ಚುಲಿ ಏನಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಸುಮಾರಷ್ಟು ಭಾಷೆಗಳಿದ್ದಾವೆ. ಈವನ್ ನಮ್ಮ ಕರ್ನಾಟಕದಲ್ಲೇ ನಾವು ಸುಮಾರಷ್ಟು ಭಾಷೆಗಳನ್ನು ನಾವು ನೋಡ್ತೇವೆ. ಆದರೆ ಎಲ್ಲೋ ಒಂದು ರೀತಿ ಏನಾಗುತ್ತೆ ಅಂದರೆ, ಈ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜಲ್ಲಿ ತುಂಬ ಹೈಯರ್ ಸ್ಟಡೀಸ್ ಹೋದಾಗ ಈಗಲೂ ಕೂಡ ಕನ್ನಡಕ್ಕೆ ಎಲ್ಲದನ್ನ ಟ್ರಾನ್ಸ್ಲೇಟ್ ಮಾಡೋದು ಸ್ವಲ್ಪ ಕಡಿಮೆ ಇದೆ. ಈಗ ಮೆಡಿಕಲ್ನಿಂದಾಗಲಿ ಅದಿನ್ನೂ ಕೂಡ ಕನ್ನಡದಕ್ಕೆ ಬಂದಿಲ್ಲ. ಲಿಂಕ್ ಲ್ಯಾಂಗ್ವೇಜ್ ಆಕ್ಚುಲಿ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಮಲ್ಟಿ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಹೆಚ್ಚು ವಿಂಡೋ. ಅದು ನಾನು ಒಪ್ತೀನಿ. ಆದ್ರೆ ನನಗೇನಿಸ್ತೆ ಮುಂಚೆ ತರ ಅಷ್ಟು ಪ್ರಾಬ್ಲಮ್ಸ್ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಆಫ್ ಟ್ರಾನ್ಸ್ಲೇಷನ್ ಆಪ್ಸ್. ಸುಮ್ಮನೆ ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅದು ಚೈನೀಸ್ ಭಾಷೆಯಲ್ಲಿ ಹೇಳುತ್ತೆ, ಸ್ಪ್ಯಾನಿಷ್ ಭಾಷೆಯಲ್ಲಿ. ಇವನ್ ಎಷ್ಟು ಚೈನೀಸ್ ಅಲ್ಲೆಲ್ಲ ಆಕ್ಚುಲಿ ಇಂಗ್ಲಿಷ್ ಅನ್ನ ಯೂಸ್ ಮಾಡೋದೇ ಇಲ್ಲ. ಯಾವಾಗ ಬೇಕೋ ಅಷ್ಟೇ, ಜಸ್ಟ್ ಫಾರ್ ಕಮ್ಯುನಿಕೇಶನ್ ತುಂಬಾ ಹೈಲಿ ಇದಕ್ಕೆ ಮಾತ್ರ ಅವ್ರು ಇದು ಮಾಡೋದು. ಇಲ್ಲ ಅಂದ್ರೆ ಅವರ ಇಂಗ್ಲಿಷ್ ಅನ್ನ ಕಲಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮ ಒಂದು ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಮ ಭಾಷೆ. ನಮ್ಮ ಪ್ರಭಾವ ಬೀರುತ್ತದೆ. ಆಟ ಮುಂದುವರ್ಸೋಣ. 8ನೇ ಪ್ರಶ್ನೆ ನಿಮ್ಮ ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ 2018ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ ಮಹಿಳೆ ಯಾರು? Who was awarded the Padma Shri in 2018 for her achievements in social work? There are options: A. Sudhamurti, B. Sulagitti Narasamma, C. Sara Ambupkar, D. Salamarada Timmakka. Sudhamurti, Sulagitti Narasamma, C. Sara Ambupkar, D. Salamarada Timmakka. ಸರ್, ಬಿ. ಸೂಲಗಿತ್ತಿ ನರಸಮ್ಮ. ಲಾಕ್ ಮಾಡಲಾ? ಲಾಕ್ ಮಾಡಿ ಸರ್. ಸೂಲಗಿತ್ತಿ ನರಸಮ್ಮ. ಬಿ. ಸೂಲಗಿತ್ತಿ ನರಸಮ್ಮ ಪ್ಲೀಸ್.
ಭಾಳ ಕಾನ್ಫಿಡೆಂಟಾಗಿ ಉತ್ತರ ಕೊಟ್ರಿ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಾಂ, ಅಂದರೆ ಇವರು ಯಾವುದೇ ಹೊರಗಡೆ ತಂತ್ರಜ್ಞಾನದ ಬಗ್ಗೆ ಗೊತ್ತಿದ್ದವರಲ್ಲ, ಆದರೂ ಕೂಡ ಸುಮಾರಷ್ಟು ಹೆರಿಗೆಗಳನ್ನು ಮಾಡಿಸಿದ್ದಾರೆ. ಅಂದರೆ ಹಳ್ಳಿ ಇದ್ರೊಳಗಡೆ ಅಂತ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ. ಅವರನ್ನು ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದರು. ಯಾವುದು ಕೂಡ ಅವರ ಮಗು ಈ ಥರ ಹೆರಿಗೆ ಇದು ಯಾವುದೇ ಪ್ರಾಬ್ಲಮ್ ಬಂದಿಲ್ಲ ಅನ್ನೋ ಥರ. ಸರಿಯಾದ ಉತ್ತರ, ಕಂಗ್ರ್ಯಾಚುಲೇಷನ್. ಅವರಿಗೆ ತಂತ್ರಜ್ಞಾನ 97 ವರ್ಷ. ಅವ್ರ ಬಗ್ಗೆ ಕೇಳಿದಾಗ ನನಗೆ ತುಂಬ 20 ವರ್ಷ ಆಗಿದ್ದಾಗಲಿಂದ ಈ ಕೆಲಸ ಮಾಡ್ಕೊಂಡ್ ಬರ್ತಿದಾರಂತೆ. ಅಜ್ಜಿಯಿಂದ ಕಲ್ತರಂತೆ. ಇಲ್ಲಿವರೆಗೂ 15,000ಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಉಚಿತ ಹೆರಿಗೆ ಮಾಡಿಸಿದಾರಂತೆ. ಹಾಗಾಗಿ ಅವರಿಗೆ ಈ ಸಲ ಪದ್ಮಶ್ರೀ ಕೊಟ್ಟರು. 9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು: ಇಲ್ಲಿನ ಯಾವ ಊರಿನಲ್ಲಿ ಋಷ್ಯಶೃಂಗನ ದೇವಸ್ಥಾನ ಇದೆ? In which of these places would you find a temple dedicated to Rishyashrunga? Your options: A. Kigga, B. Sira, C. Masti, D. Nanjangoodu. ಸರ್, ಎ ಕಿಗ್ಗ ಲಾಕ್ ಮಾಡಿ. ಲಾಕ್ ಮಾಡಲ? ಕಡೆ ಉತ್ತರನ? ಕಡೆ ಉತ್ತರ. ಲಾಕ್ ಎ ಕಿಗ್ಗಾ ಪ್ಲೀಸ್. ಬಹಳ ಸೊಗಸಾಗಿ ಟೀಚರ್ ಹಂಸ ಅವರು ಆಡ್ತಾ ಇದ್ರು. 8 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 80,000 ರೂಪಾಯಿ ಗಳಿಸಿದ್ರು. ನಾವು 9ನೇ ಪ್ರಶ್ನೆಯಾಗಿ ಯಾವ ಊರಲ್ಲಿ ಋಷ್ಯಶೃಂಗನ ದೇವಸ್ಥಾನ ಇದೆ ಅಂತ ಕೇಳಿದ್ವಿ. 2 ಲೈಫ್ ಲೈನ್ಸ್ ಇತ್ತು, ಅದಕ್ಕೆ ಮೊರೆ ಹೋಗದೆ ಎ ಕಿಗ್ಗಾ ಅಂತ ಹಂಸ ಅವರು ಲಾಕ್ ಮಾಡಿದ್ದಾರೆ. ಈ ಉತ್ತರ ಸರಿನಾ ಹೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಸ್ಟೇ ವಿತ್ ಅಸ್. ವೆಲ್ಕಮ್ ಬ್ಯಾಕ್. ಹಂಸ ಅವ್ರ ಜೊತೆ ಆಟ ಮುಂದುವರಿತಾ ಇದೆ. ಬ್ರೇಕ್ ಬಿಡಕ್ ಮುಂಚೆ ಹೇಳಿದ್ದೆ ಯಾವ ಊರಲ್ಲಿ ಋಷ್ಯಶೃಂಗನ ದೇವಸ್ಥಾನ ಇದೆ ಅಂತ ಕೇಳಿದ್ವಿ. ಕಿಗ್ಗಾ, ಸಿರಾ, ಮಾಸ್ತಿ, ನಂಜನಗೂಡು ಅಂತ ಆಪ್ಷನ್ಸ್ ಕೊಟ್ಟಿದ್ವಿ. ಹಂಸ ಅವರು ಕಿಗ್ಗಾ ಅಂತ ಕಾನ್ಫಿಡೆಂಟ್ ಆಗಿ ಲಾಕ್ ಮಾಡಿದ್ದಾರೆ. ಋಷ್ಯಶೃಂಗನ ದೇವಸ್ಥಾನ ಇರೋದು ಶೃಂಗೇರಿ ತಾಲೂಕಿನಲ್ಲಿ. ಕಿಗ್ಗಾ ಶೃಂಗೇರಿ ತಾಲೂಕಲ್ಲಿ ಬರುತ್ತಾ? ಹೌದು, ನಾನು ಹೋಗಿದ್ದೀನಿ ಸರ್. ಸರಿಯಾದ ಉತ್ತರ, ಕಂಗ್ರ್ಯಾಚುಲೇಷನ್. ಋಷ್ಯಶೃಂಗರು ಕಾಲಿಟ್ಟ ಕಡೆ ಎಲ್ಲ ಮಳೆ ಬರುತ್ತೆ, ಹುಲ್ ಬೆಳೆಯುತ್ತೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಅವ್ರಿಗೆ ಅಂತ ಒಂದು ದೇವಸ್ಥಾನ ಶೃಂಗೇರಿ ತಾಲೂಕಲ್ಲಿರುವ ಕಿಗ್ಗದಲ್ಲಿದೆ. ನಿಮ್ಮ ಉತ್ತರ ಸರಿ ಆಯ್ತು. 10ನೇ ಪ್ರಶ್ನೆ ನಿಮ್ಮನ್ನ 2ನೇ ಜಗಲಿಕಟ್ಟೆಗೆ ಕರ್ಕೊಂಡೋಗುತ್ತೆ. 3,20,000 ರೂಪಾಯಿ ನಿಮಗೆ ಸಿಗುತ್ತೆ. ಅದು ಮಿನಿಮಮ್ ಗ್ಯಾರಂಟಿ ಅಮೌಂಟ್ ಆಗುತ್ತೆ. 2 ಲೈಫ್ ಲೈನ್ಸ್ ಇವೆ. ಪ್ಲೇ ಕೇರ್ಫುಲಿ, ಯು ಪ್ಲೇಯಿಂಗ್ ವೆಲ್. 10ನೇ ಪ್ರಶ್ನೆ 3,20,000 ರೂಪಾಯಿಗಳ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಬೆಂಗಳೂರಿನಲ್ಲಿ ಜನಿಸಿದ ಯಾವ ಹಿರಿಯ ವಕೀಲೆ ಏಪ್ರಿಲ್ 2018ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಹುದ್ದೆಗೇರಿದ ಮೊದಲ ಮಹಿಳೆಯಾಗಿದ್ದಾರೆ? Which Bangalore-born senior lawyer became the first to be elevated to the rank of a Supreme Court judge in 2018?
ನಿಮ್ಮಿರೋ ಆಪ್ಷನ್ಸ್: ಎ ಲೀಲಾ ಸೇತ್, ಬಿ ಜ್ಞಾನ್ ಸುಧಾ ಮಿಶ್ರಾ, ಸಿ ಇಂದು ಮಲ್ಹೋತ್ರಾ, ಡಿ ಆರ್ ಭಾನುಮತಿ. ಸರ್ ಸಿ ಇಂದು ಮಲ್ಹೋತ್ರಾ. ಎ ಲೀಲಾ ಸೇತ್, ಬಿ ಜ್ಞಾನ್ ಸುಧಾ ಮಿಶ್ರಾ, ಸಿ ಇಂದು ಮಲ್ಹೋತ್ರಾ, ಡಿ ಆರ್ ಭಾನುಮತಿ. ಸರ್ ಲೈಫ್ ಲೈನ್. ಇಬ್ರ ಮೇಲೆ ಕನ್ಫ್ಯೂಷನ್. ಲೈಫ್ ಲೈನ್ ತಗೋತೀನಿ. ನೀವು ಯಾವ್ದೋ ಲಾಕ್ ಮಾಡಿದ್ರಲ್ಲ, ಯಾವುದು? ಸಿ ಇಂದು ಮಲ್ಹೋತ್ರಾ. ಇಂದು ಮಲ್ಹೋತ್ರಾ ಲಾಕ್ ಮಾಡ್ಲಾ ಅಥವಾ ಲೈಫ್ ಲೈನ್ ಬೇಕಾ? ಲೈಫ್ ಲೈನ್ ತಗೊಂಡ್ಬಿಡ್ತೀನಿ ಸರ್. ಓಕೆ, ಹೋಲ್ಡ್ ಆನ್ ಪ್ಲೀಸ್. ಕಾಲಭೈರವ್ರೆ, ಯಾವ ಲೈಫ್ ಲೈನ್ ಬೇಕು? ಫೋನ್ ಆಫ್ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್, ರೈಟ್. ದೇವ್ರು, ನಮ್ಮ ಹಂಸ ಅವರ ಫ್ರೆಂಡ್ಸ್ ಲಿಸ್ಟ್ ಕೊಡಿ. ಜಾವತ್, ಮಂಜುನಾಥ, ರವಿ, 3 ಜನನು ಶಿವಮೊಗ್ಗದವರು. ಯಾರು ಏನೇನ್ ಮಾಡ್ಕೊಂಡಿದ್ದಾರೆ? ಯಾರಿಗೆ ಫೋನ್ ಹಚ್ಚೋಣ? ಜಾವೇದ್ ಅವರು IAS ಪ್ರಿಪರೇಷನ್ ಅಲ್ಲಿ ಇದ್ದಾರೆ. ಮಂಜುನಾಥ್ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ರವಿ ಅವರು ಕೂಡ ಟೀಚರ್. ಈ ಪ್ರಶ್ನೆಗೆ ಯಾರು ಸರಿಯಾದ ವ್ಯಕ್ತಿ ಅನ್ಸುತ್ತೆ ನಿಮಗೆ? ಮಂಜುನಾಥ್ ಅವ್ರಿಗೆ ಮಾಡಿ. ಮಂಜುನಾಥ್ ಅವರು ಮಾಡೋಣ. ಮಂಜುನಾಥ್ ದೇವ್ರು, ಮಂಜುನಾಥ್ ಅವ್ರನ್ನ ಟ್ರೈ ಮಾಡಿ. ಮಂಜುನಾಥ್ ಅವರು ಪ್ರೊಫೆಸರ್ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್. ಎಸ್ ಎಸ್. ಹಲೋ ಹಲೋ ಮಿಸ್ಟರ್ ಮಂಜುನಾಥ್ ಅವರಾ? ಹೌದು ಸರ್, ನಮಸ್ತೆ. ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ, ಕನ್ನಡದ ಕೋಟ್ಯಾಧಿಪತಿಯಿಂದ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಮಂಜುನಾಥ್ ಅವರೇ? ಹಾ ಸರ್, ಚೆನ್ನಾಗಿದ್ದೀನಿ ಸರ್. ತಾವು? ವೆರಿ ಫೈನ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಹೇಳಿ. ನಮ್ಮ ಹಂಸ ಅವರು ನಮ್ಮ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಹಾ ಸರ್. ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೆ. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ? ಸರ್ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ, ಓ ಲವ್ಲಿ. ರೈಟ್. ಹೌದು ಸರ್. ಈಗ 1,60,60,000 ರೂಪಾಯಿ ಗೆದ್ದಿದ್ದಾರೆ. ಓ ಫೈನ್ ಸರ್, ವೆರಿ ಗುಡ್. ನೀವು ಅವ್ರು ಸಹಾಯ ಮಾಡಿದ್ರೆ ಅದು ಡಬಲ್ ಆಗಿ 3,20,000 ಆಗುತ್ತೆ. ಓಕೆ ಸರ್, ಓಕೆ, ಪ್ರಯತ್ನ ಪಡ್ತೀನಿ. ಯಾ, ಪ್ಲೀಸ್ ಲಿಸನ್ ಕೇರ್ಫುಲಿ. ಮುಂದೆ ಹಂಸ ಅವರು ನಿಮ್ಮ ಪ್ರಶ್ನೆ ಮತ್ತು ಆಯ್ಕೆಗಳನ್ನ ಕೊಡ್ತಾರೆ. ಓವರ್ ಟು ಯು ಹಂಸ ಅವರೇ. ಅಣ್ಣ, ಬೆಂಗಳೂರಿನಲ್ಲಿ ಜನಿಸಿದ ಯಾವ ಹಿರಿಯ ವಕೀಲೆ ಏಪ್ರಿಲ್ 2018ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೆ ಏರಿದ ಮೊದಲ ಮಹಿಳೆಯಾಗಿದ್ದಾರೆ? ಲೈಲಾ ಸೇತ್, ಜ್ಞಾನ್ ಸುಧಾ ಮಿಶ್ರಾ, ಇಂದು ಮಲ್ಹೋತ್ರಾ, ಆರ್ ಭಾನುಮತಿ. ಬೆಂಗಳೂರಿನಲ್ಲಿ ಜನಿಸಿದ ಯಾವ ಹಿರಿಯ ವಕೀಲೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿದ್ದಾರೆ ಮೊದಲ ಮಹಿಳೆ? ಲೈಲಾ ಸೇತ್, ಜ್ಞಾನ್ ಸುಧಾ ಮಿಶ್ರಾ, ಇಂದು ಮಲ್ಹೋತ್ರಾ, ಆರ್ ಭಾನುಮತಿ. ಭಾನುಮತಿ ಇರ್ಬೇಕು ಮೇಡಮ್, ನಂಗೂ ನೆನಪಾಗ್ತಾ ಇಲ್ಲ, ಕನ್ಫರ್ಮ್ ಇಲ್ಲ. ಮತ್ತೆ ನಿಮ್ಮ ಸಮಯ ಶುರು ಆಗುತ್ತೆ. 15 ಸೆಕೆಂಡ್ ಇದೆ. ಒಂದು ಲೈಫ್ ಲೈನ್ ಇದೆ. ನೀವು ಇಂದು ಮಲ್ಹೋತ್ರಾ ಅನ್ಕೊಂಡಿದ್ರಿ, ಇವರು ಆರ್ ಭಾನುಮತಿ ಅಂತ ಹೇಳಿದ್ದಾರೆ. ಯು ಅಡಿಷನ್ ಪ್ಲೀಸ್. ಸರ್ ಕ್ವಿಟ್ ಮಾಡ್ತೀನಿ. ಇನ್ನೊಂದು ಲೈಫ್ ಲೈನ್ ಇದೆ. ಡಬಲ್ ಡಿಪ್ ತಗೊಂತೀನಿ ಸರ್. ಓಕೆ, ಸ್ಟಾಪ್ ಪ್ಲೀಸ್. ಅವಸರದಲ್ಲಿ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರ? ಲೈಫ್ ಲೈನ್ ಇದೆ ಅಂತ ಮರ್ತೋಗಿದ್ರಾ ಅಥವಾ ಲೈಫ್ ಲೈನ್ ತೊಗೊಳಕ್ಕೆ ಇಷ್ಟ ಇಲ್ವಾ? ಡಬಲ್ ಡಿಪ್ ಸ್ವಲ್ಪ ರಿಸ್ಕಿ ಅಂತ. ನಿಮಗೆ ಬಿಟ್ಟಿದ್ದು. ಇವನ್ ನಾವು ನೀವು ಕ್ವಿಟ್ ಮಾಡಬೇಕು ಅಂದ್ರೆ ಕ್ವಿಟ್ ಮಾಡಬಹುದು. ಕ್ವಿಟ್ ಮಾಡಿದ್ರೆ 1,60,60,000 ರೂಪಾಯಿ ನಿಮ್ ಕೈಲಿದೆ. ಡಬಲ್ ಡಿಪ್ ಅಲ್ಲಿ ಉತ್ತರ ತಪ್ಪಾದ್ರೆ 10,000ಕ್ಕೆ ಜಾರ್ತೀರಿ. ಯಾಕಂದ್ರೆ ನನಗೆ ನಿರ್ಧಾರ ನೀವು ಬಿಟ್ಟಿದ್ದು. ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ಹೇಳಿ. ಕ್ವಿಟ್ ಮಾಡ್ಬಿಡ್ತೀನಿ ಸರ್. ಕ್ವಿಟ್ ಮಾಡ್ತೀರಾ? ಓಕೆ, ಫೈನ್ ಫೈನ್ ಫೈನ್. ಕ್ವಿಟ್ ಮಾಡ್ತಾರಂತೆ. ಅಭಿನಂದನೆಗಳು. ಕ್ವಿಟ್ ಮಾಡಿದಿರಾ. 1,60,60,000 ರೂಪಾಯಿ ನಿಮ್ದಾಯ್ತು. ಬಟ್ ಜಸ್ಟ್ ಲೈಕ್ ದ್ಯಾಟ್, ಸುಮ್ಮನೆ ನೀವು ಯೋಚನೆ ಮಾಡಿದ ರೀತಿ ಸರಿನಾ ನೋಡೋಣ. ಇಂದು ಮಲ್ಹೋತ್ರಾ ಮತ್ತು ಆರ್ ಭಾನುಮತಿ ಮಧ್ಯೆ ಕನ್ಫ್ಯೂಷನ್ ಇತ್ತು. ಯಾವ್ದಾದ್ರು ಒಂದು ಉತ್ತರ ಕೊಡೋದಾಗಿದ್ರೆ ಯಾವ್ದನ್ನ ಕೊಡ್ತಿದ್ರಿ? ಇಂದು ಮಲ್ಹೋತ್ರಾ. ಇಂದು ಮಲ್ಹೋತ್ರಾ. ಓಕೆ ದೇವ್ರು, ಲಾಕ್ ಸಿ ಇಂದು ಮಲ್ಹೋತ್ರಾ ಪ್ಲೀಸ್. ಲೀಲಾ ಸೇತ್ ಇತ್ತು, ಅವ್ರ ಬಗ್ಗೆ ಏನಾದ್ರು ಕೇಳಿದಿರಾ? ಅಷ್ಟು ಕೇಳಿಲ್ಲ ಸರ್. ನಾನು ಇಂದು ಮಲ್ಹೋತ್ರಾ ಬಗ್ಗೆ, ಜ್ಞಾನ್ ಸುಧಾ ಮಿಶ್ರಾ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಇಂದು ಮಲ್ಹೋತ್ರಾ ಅಂತ ನೀವು ಮೊದಲು ಅನ್ಕೊಂಡ್ರಿ, ನಿಮ್ ಫ್ರೆಂಡಿಗೆ ಫೋನ್ ಮಾಡಿದ್ರಿ, ಅವ್ರ ಆರ್ ಭಾನುಮತಿ ಬಟ್ ನಾನು ಶೋರ್ ಇಲ್ಲ ಅಂತ ಕನ್ಫ್ಯೂಸ್ ಮಾಡಿದ್ರು. ಪಾಪ ಅವರು ದಟ್ ವಾಸ್ ವಾಟ್ ಹಿ ಫೆಲ್ಟ್, ನಥಿಂಗ್ ರಾಂಗ್. ನೀವು ಕ್ವಿಟ್ ಮಾಡ್ತೀನಿ ಅಂದ್ರಿ, ಮತ್ತೆ ಡಬಲ್ ಡಿಪ್ ತಗೊಳ್ತೀನಿ ಅಂದ್ರಿ, ಮತ್ತೆ ಕ್ವಿಟ್ ಮಾಡ್ತೀನಿ ಅಂದ್ರಿ, ಕೊನೆಗೆ ಇಂದು ಮಲ್ಹೋತ್ರಾ ಅಂತ ಹೇಳಿದಿರಿ. ಇಂದು ಮಲ್ಹೋತ್ರಾ ಅಂತ ನೀವು ಫಿಕ್ಸ್ ಮಾಡಿದ್ರೆ ಈಗ ಸಿಕ್ಕಿರೋ 1,60,60,000 ರೂಪಾಯಿ ಡಬಲ್ ಆಗ್ತಿತ್ತು. ನಂಗೆ ಗೊತ್ತಿತ್ತು.
3,20,000 ರೂಪಾಯಿ ನಿಮ್ಗೆ ಸಿಕ್ತಿತ್ತು, ಆಟ ಮುಂದುವರಿತಿತ್ತು. ಗೊತ್ತಿಲ್ಲ, ಇದ್ದಿದ್ದು 5 ಪ್ರಶ್ನೆಗಳು, ಮುಂದೆ ಏನೇನು ಕಾದಿತ್ತೋ ಎಲ್ಲ ಒಂದ್ ಕಡೆ ಕನ್ಫ್ಯೂಸ್ ಆದ್ರ, ಗಾಬರಿ ಆದ್ರೆ? ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್. ಯಾಕೆಂದ್ರೆ ನನಗೆ ಓದಿದಾಗ ಅದು 2018 ಅಂತ ಪೆಕ್ಯುಲರ್ ಬಂದಾಗ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯ್ತು. ಮತ್ತೆ ಯಾವ್ದಾರು ಇದಾಯ್ತು ಅಂದ್ರೆ ಸುಪ್ರೀಂ ಕೋರ್ಟಿನ 68 ವರ್ಷಗಳ ಇತಿಹಾಸದಲ್ಲಿ 7ನೇ ಮಹಿಳೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರೋದು ನಮ್ಮ ಇಂದು ಮಲ್ಹೋತ್ರಾ ಅವರು. ಸ್ಟ್ರೈಟ್ ಆಗಿ ಲಾಯರ್ ಇಂದ ಜಡ್ಜ್ ಆಗಿ. ಎನಿವೇ, ವೆಲ್ ಪ್ಲೇಡ್, ಬಹಳ ಸೊಸಾಗಿ ಆಡಿದ್ರಿ. ಐ ಥಿಂಕ್ ನಿಮ್ಮ ಡಿಸಿಷನ್ ವಾಸ್ ರೈಟ್. ಯಾಕಂದ್ರೆ ಗೆಸ್ ಮಾಡಿ ಮಿಸ್ ಆಗಿದ್ರೆ ಡಬಲ್ ಡಿಪ್ ಅಂದ್ರೆ ಅದು ಕನ್ಫರ್ಮ್ 10,000ಕ್ಕೆ 1.5 ಲಕ್ಷ ಕಳ್ಕೊಳ್ತಿದ್ರಿ. ಐ ಥಿಂಕ್ ಯುವರ್ ಡಿಸಿಷನ್ ವಾಸ್ ರೈಟ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಬಹಳ ಚೆನ್ನಾಗಿ ಆಡಿದ್ರಿ ಮ್ಯಾಮ್. ಗುಡ್ ಲಕ್, ಕಂಗ್ರಾಚುಲೇಷನ್ಸ್. ನಿಮ್ಮ ಗೆಲುವನ್ನ ಇನ್ನಷ್ಟು ಮೆರುಗುಗೊಳಿಸಲು ನಮ್ಮ ಕೋಲ್ಗೇಟ್ ಅವರು ನಿಮಗೆ ಅಂತ ಒಂದು ಗಿಫ್ಟ್ ಕಳಿಸಿದ್ದಾರೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಂಸ ಅವರು 1,60,000 ರೂಪಾಯಿಗಳನ್ನ ಗಳಿಸಿದ್ರು. ನಮ್ಮ ಮುಂದಿನ ಸ್ಪರ್ಧಿ ಎಷ್ಟು ಗಳಿಸ್ತಾರೆ, ಅದಕ್ಕಿಂತ ಮುಖ್ಯವಾಗಿ ಹಾಟ್ ಶೀಟ್ ಅಲ್ಲಿ ಕೂರೋರು ಯಾರು, ಅದನ್ನ ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಇನ್ನು ನಮ್ಮ ವೇದಿಕೆಯಲ್ಲಿ 7 ಜನರಿದ್ದಾರೆ. ಇವರಲ್ಲಿ ಈಗ ಹಾಟ್ ಸೀಟ್ ಅಲ್ಲಿ ಕೂರೋದು ಯಾರು, ಅದನ್ನ ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಮೊದಲಿನಿಂದ ಆರಂಭಿಸಿ ವಿದ್ಯಾರ್ಥಿ ಜೀವನದ ಈ ಘಟ್ಟಗಳನ್ನು ಅವು ಸಹಜವಾಗಿ ನಡೆಯುವ ಕ್ರಮದಲ್ಲಿ ಜೋಡಿಸಿ. Starting with the earliest, arrange these stages in a student's life in the order in which they normally occur. Name your options. A. SSLC, B. Padavi, C. PhD, D. Padavi Purva. Time up. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲು SSLC ಪಾಸ್ ಮಾಡ್ತೀವಿ, ಆಮೇಲೆ D ಪದವಿ ಪೂರ್ವ PUC, ಆಮೇಲೆ B ಬ್ಯಾಚುಲರ್ಸ್ ಡಿಗ್ರಿ ಪದವಿಗೆ ಬರ್ತೀವಿ, ಆಮೇಲೆ C PhD ಬರುತ್ತೆ. ಹಾಗಾಗಿ ಸರಿಯಾದ ಕ್ರಮವಾದ A, D, B, C ಅನ್ನು ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 6 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ರಲ್ಲಿ ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಜ್ಯೋತಿ. Congratulations. Thank you, sir. Thank Okay. you. Happy? Happy, sir. Very happy. much. Right. We'll make you happier. Let's play. Meet Mrs. Jyoti C. ಇವರಿಗೆ 42 ವರ್ಷ, ಸೆಕೆಂಡ್ PUC ವರೆಗೂ ಓದಿದ್ದಾರೆ. ಹುಣಸೂರಿಂದ ಬಂದಿದ್ದಾರೆ. ಕೃಷಿ ಅಂದರೆ ವಿಶೇಷವಾದ ಆಸಕ್ತಿ ಇವರಿಗೆ. ಪ್ರತಿದಿನ 30 ಕಿಲೋಮೀಟರ್ ಪ್ರಯಾಣ ಮಾಡಿ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರೆ. ತನ್ನ ಆತ್ಮೀಯ ಅಪ್ಪನನ್ನು
ಕಳ್ಕೊಂಡ ಇವರು ಅವರ ನೆನಪಲ್ಲಿ ಒಂದು ವೃದ್ಧಾಶ್ರಮ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಮಗನ ಭವಿಷ್ಯಕ್ಕಾಗಿ ಆಡ್ತಾ ಇದ್ದಾರೆ. ಹೌದು ಸರ್. ರೈಟ್, ಮಗ ಬಂದಿದ್ದಾರೆ ಇಲ್ಲಿ. ಬಂದಿದ್ದಾರೆ. ಹಲೋ ಪ್ರಭಂಜನ್. ಅಂಡ್ ನಿಮ್ಮ ಮಗಳು ಬಂದಿದ್ದಾರೆ ಅನ್ಸುತ್ತೆ. ಹೌದು ಸರ್. ತಮ್ಮ ಹೆಸರು? ಕವಿತಾ. ಹಾಯ್ ಕವಿತಾ. ಹೆಲೋ. ಅಂಡ್ ಬೇರೆ ಯಾರಿದ್ದಾರೆ ನಿಮ್ಮ ತಂಗಿ ಮಗಳು ಬಂದಿದ್ದಾಳೆ ಸರ್, ಕುಸುಮ ಅಂತ. ಹಲೋ ಕುಸುಮ. ಹಾಯ್ ಸರ್. ರೈಟ್, ಮೇಡಮ್ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದೀವಿ, ನೋಡ್ಕೊಂಬೋಣ, ನಂತರ ಆಟ ಶುರು ಮಾಡೋಣ. ನನ್ನ ಹೆಸರು ಜ್ಯೋತಿ, ನಾನು ಹೌಸ್ ವೈಫು. ನಮ್ಮ ಊರು ಬಂದು ಮೈಸೂರು. ಬುಕ್ಸ್ ಓದೋದು, ಅದರಲ್ಲಿ ಎಸ್ಪೆಷಲಿ ಕನ್ನಡ ನಾವೆಲ್ಸು. ಒಂದು ನೋವು ಬಿಡ್ದಂಗೆ ಎಲ್ಲೆಲ್ಲಿ ಲೈಬ್ರರಿ ಇದೆ ಅಲ್ಲೆಲ್ಲ ಹೋಗಿ ಹುಡ್ಕೊಂಡು ಬಂದು ಓದೋದು. ನನ್ನ ಮಗಳನ್ನ ಒಂದು ಒಳ್ಳೆ ಲೆವೆಲ್ ತನಕ ಓದಿಸಿ ನಮ್ಮ ಕಷ್ಟನ ನನ್ನ ಮಗಳು ಪಡಬಾರ್ದು. ನನ್ನ ಮಗ ಬಂದು ಅವನು ಒಂದು ಮೈಲ್ಡ್ MR, ರೈಟಿಂಗ್ ಆ್ಯಂಡ್ ಲರ್ನಿಂಗ್ ಇಲ್ಲ, ಜನರಲ್ ನಾಲೆಡ್ಜ್ ಇಲ್ಲ ಅವನಿಗೆ. ಅವನ್ನ ಒಂದು ಲೈಫ್ ಸೆಕ್ಯೂರ್ ಮಾಡಬೇಕು ಅಂದರೆ ಇಲ್ಲಿ ಈ ಜನಗಳ ಮಧ್ಯೆ ಅವನನ್ನು ಒಂದು ತಪ್ಪು ದಾರಿಗೆ ಎಳೆದು ಬಿಡ್ತಾರೆ ಅನ್ನೋ ಒಂದು ಭಯದಿಂದ ಅವನಿಗೋಸ್ಕರ ಏನಾದರೂ ಒಂದು ಮಾಡಬೇಕು. ಅದು ಮದುವೆ ಮಾಡಿದ್ಮೇಲೆ ತಂದೆ ತೀರ್ಕೊಬಿಟ್ರು. ಅವಳಿಗೆ ಜಮೀನು ಕಳಿಬೇಕಲ್ಲ ಅಂದ್ಬಿಟ್ಟು ಅವ್ರ ತಂದೆ ಆಸೆ ಈಡೇರಿಸ್ಬೇಕು ಅಂದ್ಬಿಟ್ಟು ಜಮೀನು ಕಡೆ ಆಸೆ ಪಟ್ಲು ಅವಳು. ಯಾರನ್ನು ಕೆಲಸಗಾರನ ಇಟ್ಕೊಂಡಿಲ್ಲ, ಇಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಜೊತೆಗೆ ಕೃಷಿ ಕೆಲಸನೂ ಮಾಡ್ತಾ ಇದ್ದಾರೆ. ನನಗೆ ಒಂದು ಹೋಪ್ಸ್ ಇದೆ, ನಾನು ಗೆದ್ದು ಬರ್ತೀನಿ ಅನ್ನತ್ತ. ನನಗೆ ಕೃಷಿ ಮಾಡೋರು, ಹೊಲದಲ್ಲಿ ಕೆಲಸ ಮಾಡೋರು ಅದೆಲ್ಲ ನೋಡಿದಾಲೆ ಭಾಳ ಖುಷಿ ಆಗಿದೆ. ಯಾಕಂದ್ರೆ ನಾವು ಲೈಫಲ್ಲಿ ಮಾಡಿಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ನನಗೆ. ಹಾಗೆ ನೀವು ಹೇಳ್ತಿದ್ದೀರಿ ನಿಮ್ಮ ಫಾದರ್ ಇದನ್ನೇ ಮಾಡ್ತಾ ಇದ್ರು. ಅವರು ಕೋರ್ಟಲ್ಲಿ ಒಂದು ಕ್ಲರ್ಕ್ ಆಗಿದ್ರು ಸರ್. ಬಟ್ ಏನಂದ್ರೆ ಅವ್ರಿಗೆ ಜಮೀನ್ ಅಂದ್ರೆ ತುಂಬಾ ಇಷ್ಟ, ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಇಷ್ಟ. ಆಫೀಸ್ಗೆ 10 ಗಂಟೆಗೆ ಹೋಗೋಷ್ಟೊಳಗೆ ಬೆಳಗ್ಗೆ 6 ಗಂಟೆಗೆ ಇದ್ದು ಜೊತೆಗೆ ನನ್ನನ್ನು ಕರ್ಕೊಂಡು ಒಂದಷ್ಟು ಗಿಡಗಳು ಎತ್ಕೊಂಡು ಹೋಗಿ ತೋಟದಲ್ಲಿ ನೆಟ್ಟಿ ಪುನಃ 10 ಗಂಟೆಗೆ ಬಂದು ವಾಪಸ್ಸು ಕೈಕಾಲನ್ನು ತೊಳಿತಿರ್ಲಿಲ್ಲ, ಕೋರ್ಟ್ಗೆ ಹೋಗ್ಬಿಡ್ತಿದ್ರು. ಅದು ಒಂದು ನನ್ನ ಮನಸ್ಸಲ್ಲಿ ಚಿಕ್ಕದ್ರಿಂದ ಅದು ಒಂದು ಇದಾಯ್ತು. ಗಿಡಗಳ ಜೊತೆ ಅಷ್ಟು ಒಂದು ಭಾವನಾತ್ಮಕ ಸಂಬಂಧ. ಈಗ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅನ್ಸಲ್ಲ. ಎಲ್ಲಾದ್ರೂ ಒಂದು ಒಳ್ಳೆ ಗಿಡ ಕಾಣಿಸಿದ್ರೆ ಆ ಗಿಡ ತಗೊಂಡೋಗಿ ನನಗೆ ಹಾಕ್ಬೇಕಪ್ಪ ಅಂತ ಒಂದು ಇದು ಬರುತ್ತೆ. ಆದ್ರೆ ಚಿಕ್ಕದ್ರಿಂದ ಗಿಡಗಳಿದ್ದಾಗಿ ಈಗ ಒಂದು ದಿವಸ ರಜಾ ಸಿಕ್ಕಿದ್ರು ಫಸ್ಟ್ ಎಲ್ಲಿಗಾದ್ರೂ ಅಲ್ಲೋಗೋಣ ಇಲ್ಲೋಗೋಣ ಅಂದ್ರೆ ಬೇಡ, ತೋಟ ಅಂದ ತಕ್ಷಣ ಫಸ್ಟ್ ರೆಡಿ ಆಗ್ಬಿಡ್ತೀನಿ ಸರ್. ಹೌದು, ಅದು ನಮ್ಮ ಈವನ್ ಕೆಲವರು ನಟರು, ಈಗ ರಂಗಾಯಣ ರಘು ಅವರೆಲ್ಲ ಆ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅವ್ರು ಈಗಲೂ ಕಾಯ್ತಾ ಇರ್ತಾರೆ ತೋಟಕ್ಕೆ ಹೋಗ್ಬೇಕು, ಒಂದು ದಿವಸ ಮಣ್ಣು ಮುಟ್ಟಬೇಕು, ಆ ಗಿಡಗಳ ಜೊತೆ ಇರಬೇಕು, ಆಮೇಲೆ ಖುಷಿ ಅವ್ರಿಗೆ. ಲಾಸ್ಟ್ ವೀಕ್ ಒಂದ್ ಗಿಡ ನೆಟ್ ಬಂದಿರಿ, ಈ ವೀಕ್ ಹೋಗೋಷ್ಟ್ರೊಳಗೆ ಅದು ಏನಾದ್ರೂ ಬಂದಿರುತ್ತ, ಚಿಗುರು ಮೊಗ್ಗಾಗಿರುತ್ತ, ಆ ಒಂದು ಇದಕ್ಕೂ ಕ್ಯೂರಿಯಾಸಿಟಿಯಿಂದ ಎಷ್ಟು ಬೇಗ 2 ದಿವಸ ಆಗುತ್ತಪ್ಪ 3 ದಿವಸ ಆಗುತ್ತಪ್ಪ ಹೋಗ್ಬಿಡೋಣ ಅಂತ ಹೋಗ್ತಾ ಇರ್ತಾರೆ. ಬಹಳ ಬ್ಯೂಟಿಫುಲ್ ಆಗಿದ್ದೀರಿ ಕೇಳಕ್ಕೇನೆ. ರೈಟ್, ಆಟ ಶುರು ಮಾಡೋಣ. ಓಕೆ ಸರ್. ರೂಲ್ಸ್ ನಿಮಗೆ ಗೊತ್ತೇ ಇರುತ್ತೆ. ಒಟ್ಟು 15 ಪ್ರಶ್ನೆಗಳು ಇರ್ತವೆ. 1000 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ 1 ಕೋಟಿವರೆಗೂ ನಿಮ್ಮನ್ನ ತಲುಪಿಸುತ್ತೆ ಈ 15 ಪ್ರಶ್ನೆಗಳು. ಮೊದಲನೇ ಜಗಳಿ ಕಟ್ಟೆ ಇರೋದು 5ನೇ ಪ್ರಶ್ನೆಗೆ 10,000 ರೂಪಾಯಿಗಳನ್ನ ನೀವು ಗಳಿಸಿದಾಗ. 2ನೇ ಜಗಳಿ ಕಟ್ಟೆ ಇರೋದು 10ನೇ ಪ್ರಶ್ನೆಗೆ 3,20,000 ರೂಪಾಯಿಗಳನ್ನ ನೀವು ಗಳಿಸಿದಾಗ. ಮೊದಲನೇ 5 ಪ್ರಶ್ನೆಗಳಿಗೆ ನಿಮಗೆ ಟೈಮ್ ಲಿಮಿಟ್ ಇರೋದು 45 ಸೆಕೆಂಡ್ಸ್. 6ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆವರೆಗೂ ಟೈಮ್ ಲಿಮಿಟ್ 60 ಸೆಕೆಂಡ್ಸ್. ಆಮೇಲೆ ಟೈಮ್ ಲಿಮಿಟ್ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ 3 ಲೈಫ್ ಲೈನ್ಸ್ ಇದೆ. ಮೊದಲನೇದು ಜನಗಳ ಮನ, ಇವರೆಲ್ಲ ನಿಮಗೆ ಸಹಾಯ ಮಾಡಕ್ಕೆ ರೆಡಿ ಇದ್ದಾರೆ. 2ನೇದು ಫೋನ್ ಆಫ್ ಫ್ರೆಂಡ್, ನೀವು ಆಪ್ತ ಮಿತ್ರರ ಲಿಸ್ಟ್ ಕೊಟ್ಟಿದ್ದೀರಾ, ಅವರಲ್ಲಿ ನೀವು ಯಾರನ್ನು ಆಯ್ಕೆ ಮಾಡ್ತೀರೋ ಅವ್ರಿಗೆ ನಾವು ಫೋನ್ ಮಾಡ್ತೀವಿ. 3ನೇದು ಟೇಕ್ 2, ಒಂದೇ ಪ್ರಶ್ನೆಗೆ 2 ಸಲ ನೀವು ಉತ್ತರ ಕೊಡ್ಬೋದು. 3 ಲೈಫ್ ಲೈನ್ಸ್ ಮುಗಿದ ನಂತರ ನಮ್ಮ ಪ್ರಭಂಜನ್ ಬಳಿ, ಕವಿತಾ ಅವ್ರ ಬಳಿ ಒಂದು ಫಾಗ್ ಕೋಡ್ ರೆಡ್ ಇದೆ, ಅವ್ರು ನಿಮಗೆ ವಾರ್ನ್ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಸ್ವೀಕರಿಸೋದು ನಿಮಗೆ ಬಿಟ್ಟಿದ್ದು. ಯಾವ ಹಂತದಲ್ಲಿ ಬೇಕಾದ್ರೂ ನೀವು ಕ್ವಿಟ್ ಮಾಡಬಹುದು, ಎಕ್ಸೆಪ್ಟ್ ಡಬಲ್ ಡಿಪ್ ತಗೊಂಡಾಗ ಮಾತ್ರ. ಓಕೆ, ರೆಡಿ? ರೆಡಿ ಸರ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವ ಶಕ್ತಿಗಳು ನಿಮ್ ಜೊತೆ ಇರಲಿ. ಜ್ಯೋತಿ ಅವರೇ, ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆಯ ವ್ಯಾಲ್ಯೂ 1000 ರೂಪಾಯಿಗಳು. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಕುಕ್ಕುಟೋದ್ಯಮದಲ್ಲಿ ಯಾವುದರ ಸಾಕಾಣಿಕೆ ಮಾಡಲಾಗುತ್ತದೆ? ವಿಚ್ ಆಫ್ ದೀಸ್ ಇಸ್ ಬ್ರೆಡ್ ಅಂಡ್ ರೇಸ್ಡ್ ಇನ್ ಪೌಲ್ಟ್ರಿ ಫಾರ್ಮಿಂಗ್? ನಿಮಗಿರೋ ಆಪ್ಷನ್ಸ್: ಎ ಕುರಿ, ಬಿ ಕೋಳಿ, ಸಿ ಹಂದಿ, ಡಿ ಹಸು.
ಆಪ್ಷನ್ ಬಿ ಕೋಳಿ ಲಾಕ್ ಮಾಡಿ ಸರ್. ಲಾಕ್ ಬಿ ಕೋಳಿ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಅಕೌಂಟ್ ಶುರುವಾಗಿದೆ. 1000 ರೂಪಾಯಿ ನಿಮ್ದಾಗಿದೆ. 2,000 ರೂಪಾಯಿಗಳಿಗೆ ಎರಡನೇ ಪ್ರಶ್ನೆ ಇದವು. ನೀವು ಭಾರತದಿಂದ ಶ್ರೀಲಂಕಾಗೆ ಪ್ರಯಾಣ ಮಾಡುವುದಿದ್ದರೆ ಸಾಮಾನ್ಯವಾಗಿ ಇವುಗಳಲ್ಲಿ ಯಾವುದು ಕಡ್ಡಾಯವಾಗಿ ಇರಬೇಕು? ನಾರ್ಮಲಿ ವಿಚ್ ಆಫ್ ದೀಸ್ ಇಸ್ ಮ್ಯಾಂಡೇಟರಿ ಇಫ್ ಯು ವರ್ ಟು ಟ್ರಾವೆಲ್ ಟು ಶ್ರೀಲಂಕಾ ಫ್ರಮ್ ಇಂಡಿಯಾ? ನಿಮ್ಮಿರೋ ಆಪ್ಷನ್ಸ್: ಎ ಪಾಸ್ಪೋರ್ಟ್, ಬಿ ಡ್ರೈವಿಂಗ್ ಲೈಸೆನ್ಸ್, ಸಿ ಪಾಸ್ಬುಕ್, ಡಿ ಪವರ್ ಆಫ್ ಅಟಾರ್ನಿ. ಆಪ್ಷನ್ ಎ ಪಾಸ್ಪೋರ್ಟ್ ಲಾಕ್ ಮಾಡಿ ಸರ್. ಲಾಕ್ ಎ ಪಾಸ್ಪೋರ್ಟ್ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಯಾವುದೇ ಬೇರೆ ದೇಶಕ್ಕೆ ನೀವು ಹೋಗಬೇಕು ಅಂದ್ರೆ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಇರಲೇಬೇಕು. ಎಕ್ಸೆಪ್ಟ್ ನೇಪಾಲ್ ಮತ್ತು ಭೂಟಾನ್, ಈ 2 ದೇಶಗಳಿಗೆ ಭಾರತೀಯರಿಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ ಎಂಟರ್ ಮಾಡಕ್ಕೆ. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದವು. ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆಯ ನಂತರ ಇವುಗಳಲ್ಲಿ ಯಾವ ಸಂಖ್ಯೆ ಬರುತ್ತದೆ? ವಿಚ್ ನಂಬರ್ ಇಮಿಡಿಯೇಟ್ಲಿ ಸಕ್ಸೀಡ್ಸ್ ದ ಗ್ರೇಟೆಸ್ಟ್ 4-digit ನಂಬರ್? ನಿಮಗಿರೋ ಆಪ್ಷನ್ಸ್: ಎ 1000 ಸಾವಿರ, ಅಥವಾ ಬಿ 10,000, ಸಿ 9,999, ಡಿ 10,001. Is it 1,000, 10,000, 9,999 or 10,001? ಆಪ್ಷನ್ ಸಿ 9,000. ಸಾರಿ ಸರ್, ನಾನು ಲಾಕ್ ಮಾಡಿಲ್ಲ, ಹೇಳಿ ನೀವು. ಟೈಮ್ ತೊಗೊಳ್ಳಿ ಸರ್. ಕ್ವಶ್ಚನ್ ಇನ್ನೊಂದ್ಸಲ. ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆಯ ನಂತರ ಇವುಗಳಲ್ಲಿ ಯಾವ ಸಂಖ್ಯೆ ಬರುತ್ತದೆ? ಲೈಫ್ ಟೈಮ್. ಲೈಫ್ ಲೈನ್. ಓಕೆ, ಕಾಲಭೈರವರ ನಿಂತ್ಕೊಳ್ಳಿ. ನೀವು ಯಾವ ಲೈಫ್ ಲೈನ್ ತಗೊಳ್ತಿರೋ ಅದಾದ ನಂತರ ನಿಮ್ಗಿರೋದು 4 ಸೆಕೆಂಡ್. ಉತ್ತರ ತಕ್ಷಣ ಹೇಳಿ. ಯಾವ ಲೈಫ್ ಲೈನ್ ಬೇಕು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಓಕೆ, ಪ್ರಶ್ನೆ ಇದು ಆಡಿಯನ್ಸ್. ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆಯ ನಂತರ ಇವುಗಳಲ್ಲಿ ಯಾವ ಸಂಖ್ಯೆ ಬರುತ್ತದೆ? ನಿಮಗಿರೋ ಆಪ್ಷನ್ಸ್: ಎ 1000, ಬಿ 10,000, ಸಿ 9,999, ಡಿ 10,001. ವೋಟ್ ನೌ. ಮೂರು % ಹೇಳ್ತಾರೆ 1000 ಅಂತ. ಬಹುತೇಕ ಮಂದಿ 73% ಹೇಳ್ತಾರೆ 10,000 ಅಂತ. 20% ಹೇಳ್ತಾರೆ ಸಿ 9,999 ಅಂತ. 4% ಹೇಳ್ತಾರೆ 10,001 ಅಂತ. ಈಗ ನಿಮಗಿರೋದು 4 ಸೆಕೆಂಡ್. ಉತ್ತರ ಹೇಳಿ. ಐ ವಿಲ್ ಗೋ ಫಾರ್ ಬಿ ಸರ್. ಓಕೆ, ಲಾಕ್ ಬಿ 10,000 ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಕ್ವಶ್ಚನ್ ಕನ್ಫ್ಯೂಸ್ ಆಯ್ತು ಸರ್. ಯಾಕೆ ಕನ್ಫ್ಯೂಸ್ ಆಯ್ತು ನಿಮಗೆ? ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆಯ ನಂತರ ಅಂದ್ರೆ ಇಲ್ಲಿ 1,000. ಅತಿ ದೊಡ್ಡವಾದ 4 ಅಂಕಿಯ ಸಂಖ್ಯೆ ಯಾವುದು? 1,000 ಇಲ್ಲ, 9,999. No, in anything. Okay. 4 digit ಅಲ್ಲಿ highest number is Okay, sir. 9,999. Now I got it. ಅದಾದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 10,000. Okay. ನಿಮ್ಮ ಉತ್ತರ ಸರಿ ಆಯ್ತು. Okay. ಕ್ಲಿಯರ್ ಆಯ್ತಲ್ಲ? Okay, sir. ರೈಟ್. ಕಾಮ್ ಡೌನ್, ಕೂಲ್ ಡೌನ್. ಒಂದು ಲೈಫ್ ಲೈನ್ ಹೋಗಿದೆ, ದಟ್ಸ್ ಓಕೆ. Okay, sir. 2 ಲೈಫ್ ಲೈನ್ಸ್ ಇದೆ. ಉಳಿದಿರೋದು 12 ಪ್ರಶ್ನೆಗಳು. ಓಕೆ. Okay, sir. 4ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಓಕೆ ಸರ್, ರೆಡಿ ಸರ್. ಪ್ರಶ್ನೆ ಕೇಳಕ್ಕೆ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿದ್ರೆ ಬೆಟರ್ ಅನ್ಸುತ್ತೆ. ಸ್ವಲ್ಪ ಕೂಲ್ ಆಗಿ, ಸರಿ. ಸ್ವಲ್ಪ ಟೆನ್ಷನ್ ಆಗ್ತಿದ್ರ ಅನ್ಸುತ್ತೆ. ಓಕೆ, ಕವಿತಾ ಬಗ್ಗೆ ಮಾತಾಡೋಣ. ಕವಿತಾ ಅವ್ರು ಏನ್ ಮಾಡ್ತಿದ್ದೀರಿ ನೀವು? ಸರ್, ಇವಾಗ 2nd PUC ಮುಗ್ದಿದೆ. ಎಲ್ಲಿ? ಮೈಸೂರಲ್ಲ? ಮೈಸೂರು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಮೆಡಿಕಲ್ ಮಾಡ್ಬೇಕಂತಿದ್ದೀನಿ. ಇನ್ನೂ ಸೀಟ್ ಎಲ್ಲ ಅನೌನ್ಸ್ ಆಗಿಲ್ಲ ನೋಡಿ. ಇನ್ನು ಅನೌನ್ಸ್ ಆಗಿಲ್ವಾ? ಇವಾಗ ನಡೀತಾ ಇದೆ ಸರ್. ಓಕೆ, ಫೈನ್. ಅಂಡ್ ಪ್ರಭಂಜನ್ ಏನ್ ಮಾಡ್ತಿದ್ದಾರೆ? 5th ಸ್ಟ್ಯಾಂಡರ್ಡ್. ವೆರಿ ನೈಸ್ ಪ್ರಭಂಜನ್. ಸ್ವಲ್ಪ ಮೇಡಮ್ ಕೂಲ್ ಆಗಲಿ, ನಂತರ ಆಟ ಮುಂದುವರ್ಸೋಣ. ಒಂದು ಸಣ್ಣ ವಿರಾಮದ ನಂತರ ಲೆಟ್ಸ್ ಜಾಯಿನ್ ಬ್ಯಾಕ್. ಪ್ಲೀಸ್ ಸ್ಟೇ ವಿತ್ us.
ಇಲ್ಲಿದೆ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ. ರೇಡಿಯೋ ಮೂಲಕ ತಿಂಗಳಿಗೊಮ್ಮೆ ಪ್ರಸಾರವಾಗುವ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹೆಸರೇನು? ಇರೋ ಆಪ್ಷನ್ಸ್: ಎ ಕಾಮ್ ಕಿ ಬಾತ್, ಬಿ ಪ್ರಜಾ ಕಿ ಬಾತ್, ಸಿ ಮನ್ ಕಿ ಬಾತ್, ಡಿ ಸಬ್ಕಾ ಸಾಥ್. What is Prime Minister Narendra Modi's radio program that is broadcast once a month called? The options are A. Kaam Ki Baat, B. Praja Ki Baat, C. Man Ki Baat, D. Sabka Saath. ಮೊದಲು ಎಸ್ ಟಿ ಟೈಪ್ ಮಾಡಿ ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ ಎ ಆರ್ ಬಿ ಆರ್ ಸಿ ಆರ್ ಡಿ ಟೈಪ್ ಮಾಡಿ 578227ಕ್ಕೆ ಕಳಿಸಿ. ಮತ್ತೊಮ್ಮೆ ಸ್ವಾಗತ. ಜ್ಯೋತಿ ಅವ್ರ ಜೊತೆ ಆಟ ಆಡ್ತಾ ಇದ್ದೀನಿ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 3000 ರೂಪಾಯಿಗಳನ್ನು ಗಳಿಸಿದ್ದಾರೆ. ನಮ್ಮ ಪ್ರಪಂಚನ್ ಭವಿಷ್ಯಕ್ಕೋಸ್ಕರ ಜ್ಯೋತಿ ಅವರು ಆಟ ಆಡ್ತಿದ್ದಾರೆ. ಆಟ ಮುಂದುವರಿಸೋಣ. 4ನೇ ಪ್ರಶ್ನೆ ಅವರಿಗೆ ನೀಡುತ್ತೆ 5000 ರೂಪಾಯಿಗಳನ್ನು. ಆ ಪ್ರಶ್ನೆ ಸರ್, ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ನೀವು ಹೊರಗಡೆ ಹೋದಾಗೆಲ್ಲ ಮೋಟಿವೇಶನ್ಸ್ ಬಗ್ಗೆ ಸ್ಪೀಚ್ ಕೊಡ್ತಾ ಇರ್ತೀರಾ. ಈಗ ನಾನು ಆ್ಯಕ್ಚುಲಿ ಕೃಷಿ ಮಾಡ್ತಾ ಇದ್ದೀನಿ. ಈ ಕೃಷಿ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ತೀರಾ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೃಷಿ ಮಾಡೋರಿಗೆ ನನ್ನಿಂದ ಸಲಹೆ ನಿರೀಕ್ಷೆ ತಪ್ಪಾಗುತ್ತೆ. ಆದರೆ ನಾನು ಕೃಷಿನ ಎಕ್ಸಾಂಪಲ್ ಇಟ್ಕೊಂಡು ನಾನು ಕಾಲೇಜ್ ಹುಡುಗರಿಗೆ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂದು ವಿಷಯ ಹೇಳ್ತೀನಿ. ನನಗೆ ಭಾಳ ಇಷ್ಟವಾದ ವಿಷಯ ಅದು. ಅದನ್ನ ಬೇಕಾದ್ರೆ ಹಂಚ್ಕೋಬೋದು ನಾನು. ಸರಿ ಸರ್. ಅಂದರೆ ಇದ್ರ ಬಗ್ಗೆ ನಮ್ಮ ಧರ್ಮ ಗ್ರಂಥಗಳು ಹೇಳಿದೆ, ಬೈಬಲ್ ಹೇಳಿದೆ, ಜಿಮ್ ರಾನ್ ಅಂತ ಥಿಂಕರ್ಸ್ ಹೇಳಿದ್ದಾರೆ. ಈ ಐಡಿಯಾ ಇಷ್ಟೇ. ನೀವು ಕೃಷಿ ಮಾಡ್ತಿರಲ್ಲ, ಬೈ ಚಾನ್ಸ್ ನಾನು ಹೇಳಿದೆ ಅಂದಿಟ್ಕೊಳ್ಳಿ, ಇವರು ಬೇವು ನೆಟ್ಟರು, ಆ ಮರದಲ್ಲಿ ಮಾವಿನ ಹಣ್ಣು ಬಂತು ಅಂದ್ರೆ ನೀವು ನಂಬ್ತೀರಾ? ಇಲ್ಲ ಸರ್. ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ ಪ್ರಪಂಚ ಎಲ್ಲ. ಹೌದಾ, ಬೇವಿನ ಮರದಲ್ಲಿ ಬಂದ್ಬಿಡ್ತಾರೆ ಎಲ್ಲರೂ ಟಿವಿ ಇಟ್ಕೊಂಡು. ಸಾಧ್ಯನೇ ಇಲ್ಲ. ಅದನ್ನೇ ಎಲ್ಲ ಕಡೆ ಹೇಳಿರೋದು. ಯು ರೀಪ್ ವಾಟ್ ಯು ಸೋ. ನೀವೇನ್ ಬಿತ್ತನೆ ಮಾಡ್ತಿರೋ ಅದರ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನೀವು ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದು ಆಗೇ ಆಗುತ್ತೆ. ನೀವು ಕೆಟ್ಟದ್ದು ಮಾಡಿದ್ರೆ ಖಂಡಿತ ಕೆಟ್ಟದಾಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ ನನಗೆ ಬಹಳ ಇಷ್ಟವಾದದ್ದು, ನೀವು ಕೃಷಿ ಮಾಡುವಾಗ ಒಂದು ಮಾವಿನ ಬೀಜ ನೆಡ್ತೀರಿ ಅಂತ ಇಟ್ಕೊಳ್ಳಿ, ಒಂದೇ ಒಂದು ಮಾವಿನ ಹಣ್ಣು ಬರುತ್ತಾ? ಇಲ್ಲ, 100 ಮಾವಿನ ಹಣ್ಣು ಬರುತ್ತೆ. ಒಂದು ಆಪಲ್ ನೆಟ್ರೆ 100 ಆಪಲ್ ಬರುತ್ತೆ. ಹಾಗೆ ಒಂದು ಒಳ್ಳೆ ವಿಷಯ ಮಾಡಿ 100 ಒಳ್ಳೆ ವಿಷಯಗಳು ನಿಮಗಾಗುತ್ತೆ. ನೀವು ಒಂದು ಕೆಟ್ಟ ವಿಷಯ ಮಾಡಿ 100 ಕೆಟ್ಟ ವಿಷಯಗಳು ನಿಮ್ಗೆ ನಡೆಯುತ್ತೆ. ಗ್ಯಾರಂಟಿ ಅದು. ಅದೇ ಲೈಫ್ ಹೇಳ್ತಿರೋದು. ಕೃಷಿಯಿಂದ ಅದನ್ನ ಕಲಿಬೇಕು ಅಂತ. 3ನೇದು ಅದ್ಭುತವಾದ ನಾವು ಕೃಷಿಯಿಂದ ಕಲ್ತಿದ್ದು ಅಂದ್ರೆ, ಕೃಷಿಯಲ್ಲಿ ಬಿತ್ತನೆ ಮಾಡಕ್ಕೆ ಅಂತ ಒಂದು ಸೀಸನ್ ಇರುತ್ತೆ, ಆಮೇಲೆ ಮಳೆ ಬರಬೇಕು, ಆಮೇಲೆ ಮಾಡಬೇಕು, ಆಮೇಲೆ ಕೊನೆಗೆ ಸಿಗುತ್ತೆ ನಿಮಗೆ. ಬಿತ್ತನೆ ಮಾಡಿ ಇವತ್ತು ಬಿತ್ತನೆ ಮಾಡಿ ನಾಳೆ ನಿಮಗೆ ಆಪಲ್ ಸಿಗಲ್ಲ ಅಲ್ವಾ? ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಟೈಮ್. ಅದು ನಮ್ಮ ಸಿನಿಮಾದಲ್ಲೂ ಆಗುತ್ತೆ, ಲೈಫಲ್ಲೂ ಆಗುತ್ತೆ. ಅದು ಕೃಷಿಯಿಂದ ಕಲಿಬೋದು ನಾವು. ಇನ್ನೊಂದು ಮುಖ್ಯವಾದ ವಿಷಯ ನಾವು ಕೃಷಿಯಿಂದ ಕಲಿಬೇಕಾದ್ರಿ, ಒಬ್ಬ ರೈತ ಎಷ್ಟು ದುಡಿತಾನೆ, ಆ ನೆಲದಲ್ಲಿ ಅವನು ಬೆವರೆಲ್ಲ ಹಾಕ್ತಾನೆ, ದುಡಿತಾನೆ, ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾನೆ. ಆಹಾ ಇವತ್ತು ಸಿಗುತ್ತೆ ಅಂತ ಅನ್ಕೊಳ್ತಾನೆ, ಮಳೆ ಬರಲ್ಲ ಅಥವಾ ಇನ್ನೇನೋ ಆಗುತ್ತೆ, ಅವನು ಪಟ್ಟಿದ ಕಷ್ಟ ಅಷ್ಟು ವ್ಯರ್ಥ ಆಗುತ್ತೆ. ಜೀವನದಲ್ಲಿ ಅದು ಆಗ್ತಾನೆ ಇರುತ್ತೆ. ಎಲ್ಲ ಎಫರ್ಟ್ ಹಾಕ್ತಿವಿ, ಬಟ್ ನಮಗೆ ಸಂಬಂಧ ಇಲ್ದಿರೋ ಇನ್ನೊಂದು ಯಾವುದೋ ವಿಷಯದಿಂದ ನಮಗೆ ಸಿಗ್ಬೇಕಾರೋ ಫಲ ನಮಗೆ ಸಿಗಲ್ಲ. ಅದನ್ನು ನಾವು ಕೃಷಿಯಿಂದ ಕಲಿಬೇಕು. ದಟ್ ಇಸ್ ಹೌ ಲೈಫ್ ಇಸ್. ಸೊ ಈ 4 ವಿಷಯಗಳು, ಯು ರೀಪ್ ವಾಟ್ ಯು ಸೋ, ಯು ರೀಪ್ ಮಲ್ಟಿಟ್ಯೂಡ್ ಆಫ್ ವಾಟ್ ಯು ಸೋ, ದೆರ್ ಆರ್ ಸೀಸನ್ಸ್ ಇನ್ ಲೈಫ್ ಅಂಡ್ ಸಮ್ಟೈಮ್ಸ್ ಥಿಂಗ್ಸ್ ಗೋ ರಾಂಗ್. ಇದನ್ನೆಲ್ಲ ಕೃಷಿಯಿಂದ ನಾನು ಕಲ್ತಿದ್ದೀನಿ, ಅದನ್ನು ಕಲೀರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 4ನೇ ಪಾಯಿಂಟ್ ಹೇಳಿದ್ರಲ್ಲ ಸರ್, ಈಗ ಕೃಷಿ ರೈತ ಒಂದು ಬಿತ್ತನೆ ಬೆಳೆದಿ ಅದು ಕೈಗೆ ಬರೋಷ್ಟ್ರೊಳಗೆ ಏನೇನಾಗುತ್ತೆ ಅಂತ, ಆ ಪ್ರಾಬ್ಲಮ್ನ ನಾವಲ್ಲಿ ಫೇಸ್ ಮಾಡ್ತಾ ಇದ್ದೀವಿ ಸರ್. ಈಗ ಆಕ್ಚುಲ್ ಆಗಿ ಲಾಸ್ಟ್ ಇಯರ್ ಎಲ್ಲ ಮಳೆ ಕಡಿಮೆ ಇತ್ತು ಅಂದ್ರು, ಈ ಸಲ ಮಳೆ ಜಾಸ್ತಿ ಬಂತು. ಸೊ ಎಲ್ಲ ಬಿತ್ತನೆ ಮಾಡಿದ್ವಿ, ಮಳೆ ಬಂದು 2 ತಿಂಗಳು ಫುಲ್ ಬಿತ್ತನೆ ಎಲ್ಲ ಹಾಳಾಗೋಯ್ತು. ಏನ್ ಬೆಳೆದ್ರಿ ನೀವು? ಹುರುಳಿ ಕಾಳು ಹಾಕಿದ್ವಿ ಸರ್. ಆ 2 ತಿಂಗಳು ಮಳೆ ಫುಲ್ ಬಂದ ತಕ್ಷಣ ಅದು ಇದೇ ಆಗ್ಲಿಲ್ಲ, ಮೇಲೆ ಬರಲೇ ಇಲ್ಲ, ಮಳೆ ಜಾಸ್ತಿ ಆಗಿ ಇದಾಯ್ತು. ಸೊ ಆ ರೀತಿಯಲ್ಲಿ ರೈತರುಗಳಿಗೆ ತುಂಬಾ ಸಮಸ್ಯೆಗಳು ಸರ್. ಅದು ಮಳೆ ಜಾಸ್ತಿ ಆದ್ರೂ ಸಮಸ್ಯೆ, ಬಿಸಿಲು ಜಾಸ್ತಿ ಆದ್ರೂ ಸಮಸ್ಯೆ. ಏನೇನ್ ಬೆಳಿತೀರಾ ನೀವು? ಎಷ್ಟು ಎಕರೆ? ನಮ್ದು ಒಂದು 5 ರಿಂದ 6 ಎಕರೆ ಇದೆ ಸರ್. ಮಾವು, ಸಪೋಟ, ಸಿಲ್ವರ್ ಓಕ್, ಟೀಕ್ ಇಂಥದ್ದೆಲ್ಲ ಹಾಕ್ಬಿಟ್ಟಿದೀವಿ. ಸೊ ಇನ್ನೊಂದು ಎಕರೆ ಎಕ್ಸ್ಟ್ರಾ ಅದು ಸುಮ್ಮನೆ ಪ್ಲೇನ್ ಏರಿಯಾ ಇಟ್ಕೊಂಡು ಮನೆಗೆ ಏನ್ ಬೇಕು, ಸ್ವಲ್ಪ ನಮ್ಗೆ ಕಾಳುಗಳು ಬೇಕಾಗತ್ತೆ, ರಾಗಿ ಬೇಕಾಗತ್ತೆ, ಇಂಥದನ್ನ ಬೆಳ್ಕೊಂಡು ಅದನ್ನ ಮನೆಗೆ ಇದು ಮಾಡ್ಕೊಳ್ತೀವಿ ಸರ್. ಅಂಡ್ ಫುಲ್ಲಿ ಸಾವಯವ ಕೃಷಿ ಸರ್. ಇಷ್ಟು ವರ್ಷಗಳಲ್ಲಿ ಒಂದು ಸಲನೂ ನಾವು ಒಂದು ಗೊಬ್ಬರ ಒಂದು ಹೊರಗಡೆಯಿಂದ ತಂದು ಅದಕ್ಕೆ ಸ್ಪ್ರೇ ಮಾಡಿಲ್ಲ, ಎಲ್ಲ ಅದು ಸಾವಯವ ಅಂತ. ಈಗ ಎಲ್ಲ ಕಡೆ ಆರ್ಗ್ಯಾನಿಕ್ ಪಾಪ್ಯುಲರ್ ಆಗಿದೆ, ಎಲ್ಲರೂ ಅದರ ಕಡೆನೇ ಮಾಡ್ತಿದ್ದಾರೆ ಈಗ. ಅದು ನಾವು ಆಕ್ಚುಲಿ ಸಿಟಿಯವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಆ ತೋಟದಲ್ಲಿ ತಗೊಂಡು ನೀವು ಅಲ್ಲಿ ಬಂದು ಸಾವಯವ ಹಣ್ಣು ಟೇಸ್ಟ್ ಮಾಡೋದಕ್ಕೂ ಈ ಮಾಲ್ಗಳಲ್ಲಿ ತಗೊಂಡು ತಿನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ಆ ಟೇಸ್ಟೇ ಒಂದಿದೆ ಸರ್. ಈಗ ನಮ್ ಫ್ಲಾಟ್ ಅಲ್ಲೇ ಟೆರಸ್ ಅಲ್ಲಿ
ಸಣ್ಣ ಪುಟ್ಟ ಗಿಡಗಳನ್ನ ಬೆಳೆಸ್ಬೋದು ಅಂತ ಎಲ್ಲ ಕಡೆ ಹೌದು ಸರ್, ಹೌದು ಸರ್. ಈಗ ಆಕ್ಚುಲಿ ಅಲ್ಲಿ ನಾನು ಒಂದು ಸೊಪ್ಪು ಹಾಕಿದ್ರೆ ಅಲ್ಲಿಂದ ತಗೊಂಡ್ ಬಂದು ಅದನ್ನ ಅಡುಗೆ ಮಾಡ್ಬೇಕಾದ್ರೆ ಮಾಡಾದ್ಮೇಲೆ ಮಕ್ಳಿಗೆಲ್ಲ ಇದು ನಾನು ಬೆಳೆದಿರೋ ಸೊಪ್ಪು ಊಟ ಮಾಡಿ ಅನ್ಕೊಂಡು ಅಷ್ಟು ಖುಷಿಯಿಂದ ಹೇಳ್ತೀನಿ. ಸೊ ನಾವು ಹೌಸ್ ವೈಫ್ಸ್ ಅದನ್ನ ಮಾಡ್ಬೋದು ಸರ್. ಮನೇಲಿ ಒಂದು 10 ಪಾಟ್ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಅಲ್ಲಿ ಕಿತ್ತು ನಾವು ಹಾಕಿ ಅಡುಗೆ ಮಾಡ್ತೀವಲ್ಲ ಸರ್, ಆ ಒಂದು ರುಚಿನೇ ಬೇರೆ ಸರ್. ಅದು ಖಂಡಿತವಲ್ಲ. ಹೌದು ಸರ್. ನಿಮ್ಮ ಆಹಾರವನ್ನು ನೀವೇ ಬೆಳೆಯೋದು ಅದನ್ನ ಮಾಡ್ಕೊಂಡು ನಾವು ಅದನ್ನ ಟೇಸ್ಟ್ ಮಾಡಿ ಎಲ್ಲರಿಗೂ ಹೇಳ್ತೀನಲ್ಲ ಮನೇಲಿ ಫ್ಯಾಮಿಲಿಗೆ ನಾನು ಬೆಳೆದಿರೋದು ತಿನ್ನಿ ಅನ್ಕೊಂಡು ಆ ಒಂದು ಖುಷಿನೇ ಬೇರೆ ಸರ್. ಆಮೇಲೆ ಅಲ್ಲಿಂದ ತಂದಿದ್ದನ್ನ ವೇಸ್ಟ್ ಮಾಡಕ್ ಮನ್ಸು ಬರಲ್ಲ ಸರ್. ಈಗ ಮಾರ್ಕೆಟಿಂದ ತಂದಿದ್ದಾದ್ರೆ ಅಯ್ಯೋ ಅದು ಕೊಳ್ತೋಯ್ತಾ ಹೋಗ್ಲಿ ಅಂತೀವಿ. ಬಟ್ ಅಲ್ಲಿಂದ ತಂದಿದ್ದನ್ನ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಲ್ಲ, ನಮ್ಗೆ ಅದ್ರ ವ್ಯಾಲ್ಯೂ ನಮಗ್ ಗೊತ್ತು. ಸೊ ಅದನ್ನ ವೇಸ್ಟ್ ಮಾಡ್ದಂಗೆ ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೋದಪ್ಪ, ಎಲ್ಲಾನು ಉಪಯೋಗಿಸ್ಕೊಳ್ಳ ಅಂತ ಒಂದಿಷ್ಟಪ್ಪ. ಬಹಳ ಬಹಳ ಖುಷಿ ಆಗ್ತಿದೆ ನಿಮ್ಮ ಜೊತೆ ಮಾತಾಡೋದು. ಅಂಡ್ ಆ ಇಮೇಜರ್ನೇ ಭಾಳ ಚೆನ್ನಾಗಿದೆ. ನಮ್ಮ ಅಪ್ಪನಿಗೆ ಇದ್ರಲ್ಲಿ ಭಾಳ ಇಂಟ್ರೆಸ್ಟು. ನಮ್ಮದು ಒಂದು ಸಣ್ಣ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಪಕ್ಕ ನೆಲ ಇರೋದು. ಆ ನೆಲ ಸುಮ್ಮನೆ ವೇಸ್ಟ್ ಆಗಿರೋ ಬದಲು ಈ ಟೊಮೊಟೊ ಬೆಳೆಯೋದು, ಕ್ಯಾರೆಟ್ ಬೆಳೆಯೋದು ಎಲ್ಲ ಬೆಳೆದ್ಬಿಟ್ಟು ಅಪ್ಪ ಫ್ಯಾಕ್ಟ್ರಿ ಬರ್ಬೇಕಾದ್ರೆ ಆ ಕ್ಯಾರೆಟ್ ಎಲ್ಲ ಕಿತ್ಕೊಂಡು ಆಮೇಲೆ ಅದು ಮಾರ್ಬೇಕಾಗಿ ಬಂದು ನಮಗೆ ಅದು ಬೇರೆ ವಿಷಯ. ಇಲ್ಲ ಸರ್, ತುಂಬಾ ಖುಷಿ ಕೊಡುತ್ತೆ. ಒಂದ್ ಬೀಜ ಹಾಕ್ಬಿಟ್ಟು ಅದು ಒಂದ್ ಮೊಳಕೆ ಬಂದು ಗಿಡ ಆಗೋ ತನಕ ಕಾಯ್ತಾ ಇರ್ತೀವಲ್ಲ, ಒಂದು ಖುಷಿ ಎಷ್ಟು ಇದೆ ಸರ್. ಹೌದು, ಬಹಳ ಸೊಸ ಇದೆ ಈ ಮಾತುಗಳು. ರೈಟ್, ಆಟ ಮುಂದುವರ್ಸೋಣ, ಮಧ್ಯೆ ಮಾತಾಡ್ತಿರೋಣ. 4ನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ದಂತಕಥೆಯ ಪ್ರಕಾರ ಯಾವ ಪಕ್ಷಿ ಬೆಳದಿಂಗಳನ್ನೇ ತನ್ನ ಆಹಾರದಂತೆ ಸೇವಿಸಿ ಬದುಕುತ್ತದೆ? ಅಕಾರ್ಡಿಂಗ್ ಟು ಲೆಜೆಂಡ್, ವಿಚ್ ಬರ್ಡ್ is said to thrive only on moonlight? ನಿಮ್ಮಿರೋ ಆಪ್ಷನ್ಸ್: ಎ ಚಂದ್ರಕ, ಬಿ ಚಂದುಳ್ಳಿ, ಸಿ ಚಕೋರ, ಡಿ ಚಂದ್ರಚೂಡ. ಸರ್ ಲೈಫ್ ಲೈನ್ ತಗೊಳಕ್ ಇಷ್ಟ. ಕಾಲಭೈರವರೇ ನಿಂತ್ಕೊಳ್ಳಿ. ಇರೋದು 2 ಲೈಫ್ ಲೈನ್, ಒಂದು ಫೋನ್ ಆಫ್ ಫ್ರೆಂಡ್, ಇನ್ನೊಂದು ಡಬಲ್ ಡಿಪ್ ಅಥವಾ ಟೇಕ್ 2. ಏನ್ ಮಾಡೋಣ? ಫೋನ್ ಆಫ್ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್. ರೈಟ್. ದೇವ್ರು, ಜ್ಯೋತಿ ಅವರ ಫ್ರೆಂಡ್ಸ್ ಲಿಸ್ಟ್ ಕೊಡಿ. ಗುರುಸ್ವಾಮಿ ಮೈಸೂರಿನವರು, ಜಸಿಂತಾ ಮೈಸೂರವರು, ಲಿಂಗರಾಜು ಮೈಸೂರವರು. ಯಾರು ಫೋನ್ ಮಾಡೋಣ? ಯಾರು ಗೊತ್ತಿರ್ಬೋದು ದಂತಕಥೆಗಳ ಬಗ್ಗೆ? ಗುರುಸ್ವಾಮಿ ಅವರು. ಗುರುಸ್ವಾಮಿ ಅವರಿಗೆ. ದೇವ್ರು, ಗೆಟ್ ಅಸ್ ಗುರುಸ್ವಾಮಿ ಆನ್ ಲೈನ್ ಪ್ಲೀಸ್. ಮೈಸೂರವರು. ಹೌದು ಸರ್. ಏನ್ ಮಾಡ್ತಿರೋರು? ಅವರು ಟೀಚರ್ ಆಗಿದ್ದಾರೆ ಸರ್. ಟೀಚರ್ ಆಗಿದ್ದಾರೆ. ಹಲೋ ಹಲೋ, ಗುರುಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ, ಕನ್ನಡದ ಕೋಟ್ಯಾಧಿಪತಿಯಿಂದ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಾವು ಟೀಚರು ಅಂತ ಗೊತ್ತಾಯ್ತು. ಹೌದು ಸರ್. ಈಗ ನಮ್ ಜ್ಯೋತಿ ಅವರು ನಿಮ್ ಜೊತೆ ಮಾತಾಡ್ತಾರೆ. ಓಕೆ ಸರ್. ಅವ್ರಿಗೆ ನೀವು ಸಹಾಯ ಬೇಕು. ಓಕೆ ಸರ್. ಓಕೆ ಸರ್. ನಿಮಗೆ 30 ಸೆಕೆಂಡ್ ಟೈಮ್ ಇದೆ. ಟೈಮ್ ಸ್ಟಾರ್ಟ್ಸ್ ನೌ. ಸರ್, ದಂತಕಥೆಯ ಪ್ರಕಾರ ಯಾವ ಪಕ್ಷಿ ಬೆಳದಿಂಗಳನ್ನೇ ತನ್ನ ಆಹಾರದಂತೆ ಸೇವಿಸಿ ಬದುಕುತ್ತದೆ? ಆಪ್ಷನ್ಸ್: ಎ ಚಂದ್ರಿಕಾ, ಚಂದುಳ್ಳಿ, ಚಕೋರ, ಚಂದ್ರಚೂಡ. ಚಕೋರ. ಚಕೋರ. ಥ್ಯಾಂಕ್ ಯು ಸರ್. ಓಕೆ ಓಕೆ. ರೈಟ್. 31 ಸೆಕೆಂಡ್ ಇದೆ, ನಿಮ್ಮ ಉತ್ತರ ಹೇಳಿ. ಐ ವಿಲ್ ಗೋ ವಿತ್ ಮೈ ಫ್ರೆಂಡ್ ಸರ್. ಸಿ ಚಕೋರ ಲಾಕ್ ಮಾಡಿ ಸರ್. ಓಕೆ ಸರ್. ಲಾಕ್ ಸಿ ಚಕೋರ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ಐದನೇ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ರಾಷ್ಟ್ರೀಯ ಫ್ಲೋರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಇವರಲ್ಲಿ ಯಾರಿಗೆ ಕೊಡಲಾಗುತ್ತದೆ? ಟು ವಿಚ್ ಗ್ರೂಪ್ ಆಫ್ ಪೀಪಲ್ ಇಸ್ ದ ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ ಗಿವನ್? ನಿಮ್ಮಿರೋ ಆಪ್ಷನ್ಸ್: ಎ ರಾಜಕಾರಣಿಗಳು, ಪಾಲಿಟಿಷಿಯನ್ಸ್, ಬಿ ಶಿಕ್ಷಕರು, ಟೀಚರ್ಸ್, ಸಿ ಕ್ರೀಡಾಪಟುಗಳು, ಸ್ಪೋರ್ಟ್ಸ್ ಪರ್ಸನ್ಸ್, ಡಿ ನರ್ಸುಗಳು, ನರ್ಸಸ್. ಸರ್ ಆಪ್ಷನ್ ಡಿ ನರ್ಸ್ಗಳು ಲಾಕ್ ಮಾಡಿ ಸರ್. ಲಾಕ್ ಮಾಡೋಣ. ಓಕೆ ಸರ್. ಲಾಕ್ ಡಿ ನರ್ಸುಗಳು ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸರಿಯಾದ ಉತ್ತರಕ್ಕೊಂದು ಮುಗುಳ್ನಗೆ ಬರಲೇಬೇಕು. ಥ್ಯಾಂಕ್ ಯು ಸರ್. ಫ್ಲೋರೆನ್ಸ್ ನೈಟಿಂಗೇಲ್ ನಮ್ಮೆಲ್ಲರಿಗೂ ಗೊತ್ತು, ವರ್ಲ್ಡ್ ಫೇಮಸ್ ನರ್ಸ್ ಅವರು. ಬಹಳ ಅದ್ಭುತವಾದ ಸೇವೆ ಮಾಡಿದ್ದಾರೆ. ಅವರ ಬರ್ತ್ಡೇ ಬಂದು ಮೇ 12. ಆ ದಿನ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ ಕೊಡ್ತಾರೆ ಬೆಸ್ಟ್ ನರ್ಸಸ್ಗೆ. ನಿಮ್ಮ ಉತ್ತರ ಸರಿ ಆಯಿತು. ಒಂದು ಹಂತ ಮುಗಿಸಿದೀವಿ. ಎರಡನೇ ಹಂತ ನಿಮಗೆ ಕೊಡುತ್ತೆ 60 ಸೆಕೆಂಡ್ಗಳ ಕಾಲಾವಕಾಶ. ಮೊದಲನೇ ಹಂತವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅಂತ ನಮ್ಮ ಪ್ಯಾರಾಚೂಟ್ ಅಡ್ವಾನ್ಸ್ಡ್ ಅಲೋವೆರಾ ಹೇರ್ ಆಯಿಲ್ ಅವರು ಜ್ಯೋತಿ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕಳಿಸಿದ್ದಾರೆ.
ಎಸ್ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಜ್ಯೋತಿ ಅವರು 10,000 ರೂಪಾಯಿಗಳನ್ನ ಗಳಿಸಿ ಮೊದಲನೇ ಜಗಲಿ ಕಟ್ಟೆಯಲ್ಲಿ ಕೂತಿದ್ದಾರೆ. 2 ಲೈಫ್ ಲೈನ್ ಜ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇರೋದು ಇನ್ನು ಒಂದೇ ಒಂದು ಲೈಫ್ ಲೈನ್. ಹೇಗೆ ಆಡ್ತಾರೆ, ಎಷ್ಟು ಗೆಲ್ತಾರೆ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಪ್ಲೀಸ್ ಸ್ಟೇ ವಿತ್ us. ಹಲೋ ಸಜ್ಜನರೇ, ಸುಶೀಲರೇ, ಜಗದೇಕ ವೀರರೇ, ಅತಿಲೋಕ ಸುಂದರಿಯರೇ, ಮತ್ತೊಮ್ಮೆ ಕನ್ನಡದ ಕೋಟಿಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನನ್ನ ಜೊತೆ ಆಡ್ತಿದ್ದಾರೆ ಜ್ಯೋತಿ ಅವರು, ಹುಣಸೂರಿಂದ ಬಂದಿದ್ದಾರೆ. ಆಗಲೇ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 10,000 ರೂಪಾಯಿಗಳನ್ನು ಗಳಿಸಿದ್ದಾರೆ. ಒಂದೇ ಒಂದು ಲೈಫ್ ಲೈನ್ ಬ್ಯಾಲೆನ್ಸ್ ಇದೆ. ಅವ್ರು ಆಡ್ತಿರೋದು ಅವರ ಮಗನ ಭವಿಷ್ಯಕ್ಕೋಸ್ಕರ. ಹೌದು ಸರ್. ಅವ್ರ ಮಗ ಪ್ರಪಂಚನಲ್ಲಿ ಬಂದಿದ್ದಾರೆ. ಹಾಯ್ ಪ್ರಪಂಚನ್. ರೈಟ್. ಯಾವ ಥರ ಭವಿಷ್ಯ ರೂಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ಪ್ರಪಂಚನ ಬಗ್ಗೆ ನಮ್ಗೆ ಹೇಳಿ ಸರ್. ನನ್ನ ಮಗ MR ಚೈಲ್ಡ್, ಮೈಲ್ಡ್ ರಿಟಾರ್ಡೇಷನ್ ಚೈಲ್ಡ್ ಅಂತ. ಆ್ಯಕ್ಚುಲಿ ಈಗ ಅವ್ನಿಗೆ 13 ವರ್ಷ. ಬಟ್ ಅವ್ನ ಬುದ್ಧಿ ಇರೋದು ಈಗ ಒಂದು 5-6 ವರ್ಷದ ಮಕ್ಕಳ ಒಂದು ಇದಿದೆ, ಲರ್ನಿಂಗ್ ಡಿಸಬಿಲಿಟಿ. 10 ವರ್ಷದಿಂದ ನೀವು ಏನು ಹೇಳ್ಕೊಟ್ರು ಅವ್ನಿಗೆ ಅದು ಬರ್ತಾ ಇಲ್ಲ. ಅಟ್ಲೀಸ್ಟ್ ಈಗ ಅವನ ಒಂದು ಸ್ಪೆಷಲ್ ಸ್ಕೂಲ್ JSS ಸಹನಾ ಅಂತ ಮೈಸೂರಲ್ಲಿ ಇದೆ, ಅಲ್ಲಿಗೆ ಸೇರಿಸಿದ್ದೀನಿ. ಆ ಟೀಚರ್ಸ್ ಎಫರ್ಟಿಂದ ಅವನ ಹೆಸರು ಬರೆಯೋದನ್ನು ಕಲ್ತಿದ್ದಾನೆ. ನನಗೇನಂದರೆ ಹೊರಗಡೆ ಹೋದರೆ ಅಟ್ಲೀಸ್ಟ್ ಒಂದು ಬಸ್ಸಲ್ಲಿ ಅವನ ಒಂದು ಬೋರ್ಡ್ ಓದ್ಲಿಕ್ಕಾದ್ರೂ ಬರಲಿ ಮುಂದೆ ಅವನ ಭವಿಷ್ಯಕ್ಕೆ ಅಂತ ಒಂದು ಇದಿದೆ. ಬಟ್ ಅವ್ನಿಗೆ ಅಷ್ಟು ಬರ್ತಾ ಇಲ್ಲ. ಸೊ ಅದು ಈಗ ಯೋಚನೆ ಮಾಡ್ತಾ ಇರೋದು ಏನಂದರೆ, ಅವನು ಈ ಥರ ಇದರಲ್ಲಿ ಆಗಲ್ಲ. ನಾನು ಅವ್ನು ಜಮೀನು ಅಂತ ಆಸೆ ಪಡ್ತಾ ಇರೋದು ಅದಕ್ಕೋಸ್ಕರ. ಅಲ್ಲಿ ಒಂದು ಇದು ಮಾಡಿ ಅವ್ನಿಗೇನೋ ಅಲ್ಲ ಒಂದು ಗೋಟ್ ಫಾರ್ಮಿಂಗು ಅವ್ನ ಇಂಟ್ರೆಸ್ಟ್ ಅದರೊಳಗಡೆ ಬಿಟ್ಟರೆ ಅವನೊಬ್ಬ ಆರಾಮಾಗಿ ಏನೋ ಒಂದು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡ್ತಾ ಇದ್ದೀನಿ ಸರ್. ಪ್ರಪಂಚನ್, ನಿನಗೇನು ಬೇಕು ಗಿಫ್ಟ್ ಆಗಿ? ಅಮ್ಮ ಈಗ 10,000 ರೂಪಾಯಿ ಗೆದ್ದಿದ್ದಾರೆ, ಇನ್ನು ಜಾಸ್ತಿ ಗೆಲ್ತಾರೆ. ಏನು ಬೇಕು? ಸೈಕಲ್ ಬೇಕಾ? 1-2? 2 ಸೈಕಲ್. ರೈಟ್. 2 ಸೈಕಲ್ ಗ್ಯಾರಂಟಿ ಕೊಡೋ ನಿನಗೆ, ನಾನೇ ಕೊಡ್ತೀನಿ ಕಣೋ 2 ಸೈಕಲ್ ನಿನಗೆ, ಆಯ್ತಾ? ನನ್ನ ಕಡೆಯಿಂದ. ಅದು ಬಿಟ್ಟು ಬೇರೆ ಏನು ಬೇಕು? ಡ್ರಮ್ಸ್, ಗಿಟಾರ್, ಬೇರೆ ಏನು ಬೇಡ, ಸೈಕಲ್ ಸಾಕು. 2 ಸೈಕಲ್ ನನ್ನ ಕಡೆಯಿಂದ ನಿನ್ಗೆ 2 ಸೈಕಲ್ ಗ್ಯಾರಂಟಿ. ಓಕೆ ಓಕೆ ರೈಟ್. ಓಕೆ ಮೇಡಮ್, ಹೀಗೆ ಆಡಿ ನಿಮ್ಮ ಆಸೆಗಳೆಲ್ಲ ಈಡೇರಲಿ. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವ ನಗರವು ಕೆಂಪು ಮಣ್ಣಿನ ಹೆಂಚು ತಯಾರಿಕೆಗೆ ಪ್ರಸಿದ್ಧವಾಗಿದೆ? ವಿಚ್ ಆಫ್ ದೀಸ್ ಸಿಟೀಸ್ ಇಸ್ ನೋನ್ ಫಾರ್ ಪ್ರೊಡ್ಯೂಸಿಂಗ್ ರೆಡ್ ಕ್ಲೇ ರೂಫಿಂಗ್ ಟೈಲ್ಸ್? ನಿಮಗೆ ಆಪ್ಷನ್ಸ್: A ಮಂಗಳೂರು, B ಮೈಸೂರು, C ಚಿಕ್ಕಮಗಳೂರು, D ಬೆಂಗಳೂರು. ಮಂಗಳೂರು ಆಪ್ಷನ್ A ಲಾಕ್ ಮಾಡಿ ಸರ್. ಲಾಕ್ ಮಾಡ? ಓಕೆ ಸರ್. ಲಾಕ್ A ಮಂಗಳೂರು ಪ್ಲೇಸ್. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಮಂಗಳೂರು ಟೈಲ್ಸ್. ಹೌದು ಸರ್. ನಮ್ಮ ಮನೆ ಬಂದು ತಂದೆ ಮನೆ ಹಂಚಿನ ಮನೆ. ಸೊ ಮಂಗಳೂರು ಹಂಚು ಅಂತ ಹೇಳಿ ಅದು ನನಗೆ ಅದು ಮಂಗಳೂರಲ್ಲೇ ತಯಾರಾಗೋದು. ನಮ್ಮನೆ ಮೆಜಾರಿಟಿ ಕಾನ್ಕ್ರೀಟ್ ಆಗಿದ್ರು ಮುಂದೆ ಎಲ್ಲ ಹಂಚಿನ ಮನೆ. ಹೌದು. ಹಾಗೆ ನಿಮ್ಮ ಉತ್ತರ ಸರಿ ಆಯ್ತು. 20,000 ರೂಪಾಯಿಗಳನ್ನ ಗಳಿಸಿದಿರಿ. ಥ್ಯಾಂಕ್ ಯು ಸರ್. ಇನ್ನು ಒಂದೇ ಒಂದು ಲೈಫ್ ಲೈನ್ ಇದೆ. ಕೇರ್ಫುಲ್ ಆಗಿ ಆಡಿ. ಪ್ರತಿ ಪ್ರಶ್ನೆಗೂ 60 ಸೆಕೆಂಡ್ ಟೈಮ್ ಇದೆ. ನಿಧಾನವಾಗಿ ಆಡಿ. 7ನೇ ಪ್ರಶ್ನೆ ನಿಮಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: 2016 ನವೆಂಬರ್ 8ರಂದು ಕೇಂದ್ರ ಸರ್ಕಾರ ಇವುಗಳಲ್ಲಿ ಯಾವ ಆದೇಶದ ಘೋಷಣೆ ಮಾಡಿತು? Which of these did the government of India announce on 8th November 2016? A. ಸ್ವಚ್ಛ ಭಾರತ ಅಭಿಯಾನ, B. GST ಜಾರಿ, C. ನೋಟು ಅಮಾನ್ಯೀಕರಣ, D. ಮೇಕ್ ಇನ್ ಇಂಡಿಯಾ ಘೋಷಣೆ.
ಆಪ್ಷನ್ ಸಿ ನೋಟು ಅವಾನೀಕರಣ ಲಾಕ್ ಮಾಡಿ ಸರ್. ನವೆಂಬರ್ 8 2018. ಹೌದು ಸರ್. ಲಾಕ್ ಮಾಡ್ಲಾ? ಓಕೆ ಸರ್. ಕಡೆ ಉತ್ತರನ? ಕಡೆ ಉತ್ತರ ಸರ್. ಲಾಕ್ ಸಿ ಡಿಮಾನಿಟೈಸೇಷನ್ ಪ್ಲೀಸ್. ಶೂರ್ ಆಗಿದ್ದೀರಾ? ಶೋರ್ ಸರ್. ನವೆಂಬರ್ 8. ಎಸ್ ಸರ್, ಕಾನ್ಫಿಡೆಂಟ್ ಸರ್. ನವೆಂಬರ್ 8 2016. ಓಕೆ ಸರ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನವೆಂಬರ್ 8 ಆ ನ್ಯೂಸ್ ಮುಂದೆ ಬಿಟ್ಟು ಅಳ್ಳಾಡಿರ್ಲಿಲ್ಲ ಸರ್ ನಾವು ಡಿಮಾನಿಟೈಸೇಷನ್ ಮಾಡ್ತಾರೆ. ನನಗಂತೂ ಅವತ್ತು ಅಪ್ಪ ತೀರ್ಕೊಂಡಿದ್ದಾರೆ ಬೆಳಗ್ಗೆ ಸಂಜೆ ಈ ನ್ಯೂಸ್ ಟಿವಿಯಲ್ಲಿ. ಅಲ್ಲಿ ಜನ ಮರೆಯಕ್ಕಾಗಲ್ಲ ದಿನ ನನಗೆ. ಎನಿವೇ, ಪ್ರಪಂಚನ್ ಯಾವ ಥರ ಸೈಕಲ್ ಬೇಕು? ಗೇರ್ ಸೈಕಲ್. 2 ಸೈಕಲ್ ಗೇರ್ ಬೇಕಾ? ಬೇರೆ ಒಂದು ಬೇರೆ. ಯಾವ ಕಲರ್ ಬೇಕು? ರೆಡ್, ಆಮೇಲೆ ಪಿಂಕ್. ರೆಡ್ ಅಂಡ್ ಪಿಂಕ್. ಓಕೆ, ರೆಡ್ ಅಂಡ್ ಪಿಂಕ್ ಸೈಕಲ್ ತರಿಸ್ರಪ್ಪ. ರೈಟ್. 8ನೇ ಪ್ರಶ್ನೆ ನಿಮ್ಮ ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಮಹಾಭಾರತದ ಪ್ರಕಾರ ಇವರಲ್ಲಿ ಯಾರು ಪಾಂಡವರ ಹೆಂಡತಿಯರಲ್ಲಿ ಒಬ್ಬರಲ್ಲ? ಅಕಾರ್ಡಿಂಗ್ ಟು ದಿ ಮಹಾಭಾರತ, who among the following is not a wife of the Pandavas? ನಿಮ್ಮಿರೋ ಆಪ್ಷನ್: ಎ ಚಿತ್ರಾಂಗದ, ಬಿ ಸುಭದ್ರಾ, ಸಿ ದ್ರೌಪದಿ, ಡಿ ಭಾನುಮತಿ. ಸರ್ ಆಪ್ಷನ್ ಡಿ ಭಾನುಮತಿ ಲಾಕ್ ಮಾಡಿ ಸರ್. ಲಾಕ್ ಮಾಡಲಾ? ಓಕೆ ಸರ್. ಕಡೆ ಉತ್ತರ? ಕಾನ್ಫಿಡೆಂಟ್ ಸರ್. ಲಾಕ್ ಡಿ ಭಾನುಮತಿ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಏನು ಕವಿತಾ, ಭಾನುಮತಿ ಯಾರ ಹೆಂಡತಿ ಗೊತ್ತಾ? ಭಾನುಮತಿ ದುರ್ಯೋಧನನ ಹೆಂಡತಿ. ಓಕೆ, ಸೊ ಅಮ್ಮನ ಉತ್ತರ ಸರಿಯಾಯಿತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಿತ್ರಾಂಗದ ಮತ್ತು ಸುಭದ್ರಾ ಅರ್ಜುನನ ಹೆಂಡತಿಯರು. ದ್ರೌಪದಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಪಾಂಡವರ ಹೆಂಡತಿ. ಹಾಗಾಗಿ ನಿಮ್ಮ ಉತ್ತರ ಸರಿಯಾಯಿತು. 80,000 ರೂಪಾಯಿಗಳನ್ನು ಗಳಿಸಿದಿರಿ. ಒಂದು ಲೈಫ್ ಲೈನ್ ಹಾಗೆ ಉಳಿದಿದೆ. ಕಿಬಿಡಾಪ್. 9ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 1,60,000 ರೂಪಾಯಿಗಳನ್ನು. ಅದಕ್ಕೆ ಹೋಗಕ್ಕೆ ಮುಂಚೆ ಹೇಳಿ, ಸುಮ್ಮನೆ ಜಸ್ಟ್ ಫಾರ್ ಫನ್, ನೀವು ಕೃಷಿ ಮಾಡೋರು, ನಮ್ಮ ಸಿನಿಮಾ ಹೀರೋಗಳನ್ನು ಬೇರೆ ಬೇರೆ ಮರಗಳಿಗೆ ಕಂಪೇರ್ ಮಾಡ್ಬೇಕಂದ್ರೆ ಯಾವ ಹೀರೋ ಯಾವ ಮರ? ಸರ್ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ನ ಆಲದ ಮರಕ್ಕೆ ಹೋಲಿಕೆ ಮಾಡ್ತೀನಿ. ಫ್ಯಾಂಟಾಸ್ಟಿಕ್. ಈಸ್ ನಮಗೆಲ್ಲ. ಹೌದು ಸರ್. ಹೌದು, ಖಂಡಿತ ಅದ್ಭುತವಾದ ಹೋಲಿಕೆ. ಆಲದ ಮರನೇ ಅವರು, ಡೌಟೇ ಇಲ್ಲ. ಮತ್ತೆ ಸುದೀಪ್ ಅವ್ರನ್ನ ನಾನು ಬೇವಿನ ಮರಕ್ಕೆ ಹೋಲಿಸ್ತೀನಿ ಸರ್. ಏನಕ್ಕೆ ಅಂದ್ರೆ ಬೇವು ನೋಡ್ಲಿಕ್ಕೆ ಕೈಯಾಗಿರುತ್ತೆ, ಬಟ್ ಅದ್ರದ್ದು ಇದು ಎಫೆಕ್ಟ್ ಔಷಧೀಯ ಗುಣಗಳು ಜಾಸ್ತಿ. ಸೊ ಅವ್ರು ನೋಡ್ಲಿಕ್ಕೆ ರಫ್ ಹಾಕೊಂಡು ನಮ್ಗೆ ಒಂದು ರಫ್ ಆಗಿ ಇದು ಮಾಡಿದ್ರು ಒಂದು ಇದು ಇದು ಒಳ್ಳೇದಾಗತ್ತೆ ನಮ್ಗೆ. ಆ ತರ ಅನಿಸುತ್ತೆ ಸರ್ ನನಗೆ. ನಿಮ್ಮನ್ನ ಸ್ಪೆಷಲಿ ಸರ್ ಅರಳಿ ಮರಕ್ಕೆ ಹೋಲಿಸ್ತೀನಿ. ಅರಳಿ ಮರ ಏನಂದ್ರೆ ನಮ್ಗೆ ಒಂದು ಒಳ್ಳೆ ಆಕ್ಸಿಜನ್ ಏನಾದ್ರು ಇದಾದಾಗ ಅಲ್ಲೋಗಿ ಅರಳಿ ಮರದ ಹತ್ರ ಕುತ್ಕೊಂಡ್ರೆ ಒಳ್ಳೆ ಇದು ಬರುತ್ತೆಪ್ಪ ಗಾಳಿ ಒಂದು ಇದು ಅಂತ ಹೇಳ್ತಾರೆ. ಸೊ ನೀವಿದ್ರೆ ನಮ್ ಸರೌಂಡಿಂಗ್ ಎಲ್ಲ ಒಂದು ಒಳ್ಳೆ. ಇನ್ನು ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವ್ರನ್ನ, ಅವ್ರಿಗೆ ಯಾವ ಮರ ಅಂತಾನೆ ಗೊತ್ತಾಗ್ತಿಲ್ವಾ? ನಾಟಿ ಕೋಳಿ ಸಾರು, ಮುದ್ದೆ, ಅವ್ರು ನೆನ್ಸ್ಕೊಂಡ ತಕ್ಷಣ ಅದು ನೆನಪು ಬಂದ್ಬಿಡುತ್ತೆ ನನಗೆ. ಓಕೆ ಓಕೆ ಓಕೆ, ರೈಟ್, ವೆರಿ ಸ್ವೀಟ್, ಥ್ಯಾಂಕ್ ಯು ವೆರಿ ಮಚ್. 9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಸಾಂಪ್ರದಾಯಿಕವಾಗಿ ಇವರಲ್ಲಿ ಯಾವ ಸಮುದಾಯದವರು ಕುಕ್ರಿ ಎನ್ನುವ ಬಾಕುವನ್ನು ಬಳಸುತ್ತಾರೆ? ಟ್ರೆಡಿಷನಲಿ ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ಪೀಪಲ್ ಯೂಸ್ ಅ ನೈಫ್ ಕಾಲ್ಡ್ ಕುಕ್ರಿ? ನಿಮ್ಮಿರೋ ಆಪ್ಷನ್ಸ್: ಎ ಜಿಪ್ಸಿಗಳು, ಬಿ ಗೂರ್ಖಾಗಳು, ಸಿ ಸಮುರಾಯಿಗಳು, ಡಿ ಮುಂಡಾಗಳು. ಸರ್ ಲೈಫ್ ಲೈನ್ ತಗೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ಕಾಲಭೈರವರೇ ನಿಂತ್ಕೊಳ್ಳಿ. ಓಕೆ, ಒಂದು ಹೇಳ್ಬಿಡ್ತೀನಿ, ನೀವು ಈ ಟೇಕ್ 2 ಅಥವಾ ಡಬಲ್ ಡಿಪ್ ಲೈಫ್ ಲೈನ್ ತಗೊಂಡ್ರೆ ಕ್ವಿಟ್ ಮಾಡಕ್ಕಾಗಲ್ಲ. ಓಕೆ ಸರ್. ನೀವು 2 ಉತ್ತರ ಕೊಡ್ಬೋದು. ಓಕೆ, 2ರಲ್ಲಿ ಯಾವುದೋ ಒಂದು ಉತ್ತರ ಸರಿ ಇದ್ರು ನೀವು ಮುಂದಿನ ಹಂತಕ್ಕೆ ಹೋಗ್ತೀರಿ, 80,000 ರೂಪಾಯಿ ಸೇಫ್ ಆಗುತ್ತೆ. ಬಟ್ ನೀವು ಆಯ್ಕೆ ಮಾಡೋದು 2 ತಪ್ಪಾದ್ರೆ, ಡಬಲ್ ಡಿಪ್ ಅಲ್ಲಿ ನೀವು ತಪ್ಪಾದ ಉತ್ತರ ಕೊಟ್ರೆ ಕೊನೆಗೆ 10,000 ರೂಪಾಯಿ ಜಾರ್ತೀರಿ. ಹೋಗ್ತೀರಾ? ಡಬಲ್ ಡಿಪ್ ಟೇಕ್ 2. ಓಕೆ, ಆಕ್ಟಿವೇಟ್ ಟೇಕ್ 2 ಪ್ಲೀಸ್. ಓಕೆ, ಹೇಳಿ ಯಾವ 2ರಲ್ಲಿ ನಿಮ್ಗೆ ಡೌಟ್ ಇದೆ? ನನಗೆ ಆಪ್ಷನ್ ಡಿ ಮುಂಡಾಗಳು
ಮತ್ತೆ ಆಪ್ಷನ್ ಎ ಜಿಪ್ಸಿಗಳಲ್ಲಿ ಡೌಟ್ ಇದೆ ಸರ್. ಇವೆರಡರಲ್ಲಿ ಒಂದು ಉತ್ತರ ನೀವು ಅನ್ಕೊಂಡಿದ್ದೀರಿ. ಹೌದು ಸರ್. ನಿಮ್ಮ ಮೊದಲನೇ ಉತ್ತರ ಯಾವುದು? ಆಪ್ಷನ್ ಡಿ ಮುಂಡಾಗಳು. ಲಾಕ್ ಮಾಡಲಾ? ಓಕೆ ಸರ್. ಲಾಕ್ ಡಿ ಮುಂಡಾಗಳು ಪ್ಲೀಸ್. ಕುಕ್ರಿ ಕೇಳಿದಿರಲ್ಲ? ಅಷ್ಟು ಕೇಳಿಲ್ಲ ಸರ್. ಒಂಥರ ಚಾಕು. ಓಕೆ, ಆ ಬಾಕುವನ್ನ ಯಾರು ಬಳಸ್ತಾರೆ ಅಂತ ನಾವು ಕೇಳಿದ್ವಿ. ನೀವು ಜಿಪ್ಸಿಗಳು ಅಥವಾ ಮುಂಡಾಗಳು ಅಂತೇಳಿ ಟೇಕ್ 2 ತಗೊಂಡಿದ್ರ. ಮೊದಲನೇ ಉತ್ತರವಾಗಿ ಮುಂಡಾಗಳು ಕೊಟ್ಟಿದ್ರ. ಮುಂಡಾಗಳು ಅನ್ನೋರು ಒಂದು ಟ್ರೈಬು. ಅವರಿರೋದು ನಾರ್ತ್ ಈಸ್ಟ್ ಅಲ್ಲಿ, ಆ ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲು ಆ ಕಡೆ ಮುಂಡಾಗಳು ಇರ್ತಾರೆ. ಖಂಡಿತವಾಗ್ಲೂ ಅವರು ಕುಕ್ರಿಯನ್ನ ಯೂಸ್ ಮಾಡಲ್ಲ. ಹಾಗಾಗಿ ಈ ಉತ್ತರ ತಪ್ಪಾಯ್ತು. ಮತ್ತೆ ಯೋಚನೆ ಮಾಡಿ ಜ್ಯೋತಿಯವರೇ, 3 ಆಯ್ಕೆಗಳಿದೆ: ಜಿಪ್ಸಿಗಳು, ಗೂರ್ಖಾಗಳು, ಸಮುರಾಯಿಗಳು. ಒಂದ್ಸಲ ಯೋಚನೆ ಮಾಡಿ, ಜಿಪ್ಸಿಗಳು ಯಾವ ತರ ಇರ್ತಾರೆ, ಗೂರ್ಖಾಗಳು ಯಾವ ತರ ಇರ್ತಾರೆ, ಸಮುರಾಯಿಗಳು ಯಾವ ತರ ಇರ್ತಾರೆ, ಈ ಕುಕ್ರಿ ಹೇಗಿರಬಹುದು, ಯಾರ ಹತ್ರ ಇರಬಹುದು ಅಂತೇಳಿ. ಮತ್ತೆ ಸಮಯ ಶುರು ಆಗಿದೆ. 43 ಸೆಕೆಂಡ್ ಇದೆ. ನಿಮ್ಮ ಉತ್ತರ ಹೇಳಿ, ಕೊನೆ ಉತ್ತರ ಇದೆ ಸರ್. ಆಪ್ಷನ್ ಸಿ ಸಮುರಾಯಿಗಳಿಗೆ ಹೋಗ್ತೇನೆ ಸರ್. ಲಾಕ್ ಮಾಡ್ಲಾ? ಮಾಡಿ ಸರ್. ಲಾಕ್ ಸಿ ಸಮುರಾಯಿಗಳು ಪ್ಲೀಸ್. ಮೊದಲು ಜಿಪ್ಸಿಗಳು ಮುಂಡಾಗಳ ಮಧ್ಯೆ ಕನ್ಫ್ಯೂಷನ್ ಅಂತ ಹೇಳಿದ್ರಿ. ಈಗ ಜಿಪ್ಸಿಗಳು ಬೇಡ ಅಂತೇಳಿ ಸಮುರಾಯಿಗಳಿಗೆ ಹೋಗಿದ್ರಿ. ಮಧ್ಯದಲ್ಲಿ ಗೂರ್ಖಾಗಳು ಅಂತ ಇನ್ನೊಂದು ಆಯ್ಕೆ ಇತ್ತು. ಗೂರ್ಖಾಗಳನ್ನ ನಾನು ಸಾಮಾನ್ಯ ಈ ತರ ನೈಫ್ ಇಟ್ಕೊಂಡು ಓಡಾಡೋದು ನೋಡಿಲ್ಲ ಸರ್. ನೋಡಿಲ್ಲ ಸರ್. ಉತ್ತರ ತಪ್ಪು. ಎಲ್ಲಾ ಗೂರ್ಖಾಗಳು ನೋಡಿದೀವಿ ನಾವು. ಸಣ್ಣದೊಂದು ಚಾಕು ಇಟ್ಕೊಂಡಿರ್ತಾರೆ ನೋಡಿ, ಅಬ್ಸರ್ವ್ ಮಾಡಿರ್ಲಿಲ್ಲ ಸರ್ ನಾನು. ಅದೇ ಕುಕ್ರಿ. ಓಕೆ ಸರ್. ಸಮುರಾಯಿಗಳು ಜಾಪನೀಸ್ ವಾರಿಯರ್ಸ್, ದೊಡ್ಡ ಖಡ್ಗಗಳನ್ನ ಇಟ್ಕೊಂಡು ಫೈಟ್ ಮಾಡ್ತಾರೆ ಅವರು. ಕುಕ್ರಿ ಅನ್ನೋದು ಬಹಳ ಸಣ್ಣದ ಚಾಕು. ಅದು ಮುಂಡಾಗಳು ಕುಕ್ರಿ ಯೂಸ್ ಮಾಡೋದಿಲ್ಲ. ಜಿಪ್ಸಿಗಳು ಅಲಮಾರಿಗಳು. ಅವ್ರು ಎಲ್ಲರ ಹತ್ರನೂ ಚಾಕು ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಬಹುತೇಕ ಗೂರ್ಖಾಗಳು ಕುಕ್ರಿ ಇಟ್ಕೊಂಡಿರ್ತಾರೆ. ನಿಮ್ಮ ಉತ್ತರ ತಪ್ಪಾಯ್ತು ಜೊತೆಯವರೇ. ಬಹಳ ಚೆನ್ನಾಗಿ ಆಡ್ತಿದ್ರಿ. ನೀವು ಆದಷ್ಟು ಗೆಲ್ಲಬೇಕು ಅಂತ ನಾವು ಆಸೆ ಪಟ್ಟಿದ್ವಿ. ಆಸೆ ಇತ್ತು ಸರ್, ಬಟ್ ನಾನು ಕನ್ಫ್ಯೂಸ್ ಆಯ್ತು ಸರ್. ಗೂರ್ಖಾಗಳಲ್ಲಿ ಸಾಮಾನ್ಯವಾಗಿ ನಾನು ಅದು ಅಬ್ಸರ್ವ್ ಮಾಡಿರಲಿಲ್ಲ. ನೀವು ಸ್ವಲ್ಪ ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೆ, ಸ್ವಲ್ಪ ಟೈಮ್ ತಗೊಂಡಿದ್ರೆ ಆಗ್ತಿತ್ತೋ ಏನೋ. ಎನಿವೇ, ಈ ಆಟನೇ ಹಾಗೆ. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ಪ್ರಪಂಚನ್, ನಿನ್ ಸೈಕಲ್ ಅಂತೂ ಬರ್ತಾ ಇದೆ ಕಣೋ. ಶೋ ಮುಗಿಸ್ ಬರುತ್ತೆ ನಿನಗೆ. ಕವಿತಾ, ಗುಡ್ ಲಕ್ ಟು ಯು. ಚೆನ್ನಾಗಿ ಓದಿ MBBS ಮಾಡಬೇಕು ಅಂತ ಅಮ್ಮ ಆಸೆ ಪಡ್ತಿದ್ದಾರೆ. ಗುಡ್ ಲಕ್ ಟು ಯು. ಅಂಡ್ ಟು ಯು ಟು ಗುಡ್ ಲಕ್. ಕುಸುಮ ಅಲ್ಲ? ರೈಟ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೆಲ್ ಪ್ಲೇಡ್, ವೆಲ್ ಪ್ಲೇಡ್, ವೆಲ್ ಪ್ಲೇಡ್. ರೈಟ್. ನಿಮ್ಮ ಗೆಲುವನ್ನ ಇನ್ನಷ್ಟು ಮೆರುಗುಗೊಳಿಸಲು ನಮ್ಮ ಕಾಲ್ಗೇಟ್ ಅವರು ಸ್ಪೆಷಲ್ ಗಿಫ್ಟ್ ಕಳಿಸಿದ್ದಾರೆ. ಎಸ್ ಪ್ಲೀಸ್. ನಿಮ್ಮ ಗೆಲುವನ್ನು ಮತ್ತಷ್ಟು ಮೆರುಗುಗೊಳಿಸಲು ಕೋಲ್ಗೇಟ್ ಅವರು ಈ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಅಭಿನಂದನೆಗಳಮ್ಮ. ಜ್ಯೋತಿ ಅವರು 10,000 ರೂಪಾಯಿಗಳನ್ನು ಗಳಿಸಿ ಆಟದಿಂದ ನಿರ್ಗಮಿಸಿದ್ದಾರೆ. ಈಗ ಉಳಿದಿರೋ 6 ಜನರಲ್ಲಿ ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ಅದನ್ನು ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಈ ಪದಗಳನ್ನು ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯ ಹೆಸರು ಬರುವಂತೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ. Arrange these words in the right order to get the name of the highest sporting honor of India. Nimira options: A. Ratna, B. Rajiv, C. Gandhi, D. Khel. Time up. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲು ಬಿ ರಾಜೀವ್, ನಂತರ ಸಿ ಗಾಂಧಿ, ಆಮೇಲೆ ಡಿ ಖೇಲ್, ಕೊನೆಗೆ ಎ ರತ್ನ. ರಾಜೀವ್, ಗಾಂಧಿ, ಖೇಲ್, ರತ್ನ ಆ ಪ್ರಶಸ್ತಿಯ ಹೆಸರು. ಸರಿಯಾದ ಕ್ರಮವಾದ ಬಿ ಸಿ ಡಿ ಎ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. ವೆರಿ ನೈಸ್. 5 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಅತಿ ವೇಗವಾಗಿ ಕೊಟ್ಟವರು ವಿಜಯ್ ಕುಮಾರ್.
Yes, good. Wow. I love you too. Good. Thank you very much. Right. Yes, sir. ವಿಜಯ್ ಕುಮಾರ್ ಅವರು ಇಷ್ಟು ಉತ್ಸಾಹದಿಂದ ಆಡಕ್ಕೆ ಕಾಯ್ತಾ ಇದ್ರು, ನಾನು ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಸಂಚಿಕೆಯನ್ನು ಮುಗಿಸಿ ಅನ್ನೋ ಸೂಚನೆ ಬಂದಿದೆ. ಹಾಗಾಗಿ ನಾಳೆ ಆಟ ಮುಂದುವರ್ಸೋಣ. ವಿಜಯ್ ಕುಮಾರ್ ಅವರೇ ರೆಡಿ? ಎಸ್, ರಿಲ್ಯಾಕ್ಸ್, ಕಾಮ್ ಡೌನ್, ಫುಲ್ ಪ್ರಿಪೇರ್ಡ್ ಆಗಿ ಬನ್ನಿ. ಇದೇ ಜೋಶ್ ಒಂದಿಗೆ ಆಟ ಮತ್ತೆ ಶುರು ಮಾಡೋಣ. ರೈಟ್, ಹೊರಡಕ್ ಮುಂಚೆ ಕೊನೆಯದಾಗಿ ನಂದೊಂದು ಮಾತು. ಸಮುದ್ರದಲ್ಲಿ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ದೊಡ್ಡ ಚಂಡಮಾರುತದಲ್ಲಿ ಸಿಗಾಕೊಂಡ್ರಿ, ಬೋಟ್ ಪೀಸ್ ಆಗೋಯ್ತು, ಒಬ್ರು ಉಳ್ಕೊಂಡಿದ್ದೀರಿ, ಒಂಟಿಯಾಗಿ ಒಂದು ದ್ವೀಪದಲ್ಲಿ ವಾರಗಳು ಕಳೀತು. ಫೋನ್ ಫ್ರೆಂಡ್ ಹತ್ರ ನಾನು ನಿಮಗೆ ಫೋನ್ ಮಾಡಿದೆ, ಯಾರನ್ನು ಕಳಿಸ್ಲಪ್ಪ? ಮಿಸ್ ವರ್ಲ್ಡ್ ಕಳಿಸ್ಲಾ? ನಿಮ್ಮ ಫೇವ್ರೆಟ್ ಹೀರೋನ ಕಳಿಸ್ಲಾ? ಪ್ರಾಣ ಸ್ನೇಹಿತನ ಕಳಿಸ್ಲಾ ಅಂತ ಕೇಳಿದ್ರೆ ಅವ್ರು ಯಾರು ಬೇಡ ಸ್ವಾಮಿ, ಈಗ ಮೊದಲು ಹಡಗು ಕಟ್ಟೋರನ್ನ ಕಳ್ಸಪ್ಪ ಅಂತ ಹೇಳ್ತೀರಲ್ವಾ? ಮುಖ್ಯವಾದ ಸಮಯದಲ್ಲಿ ಕೆಲಸ ಗೊತ್ತಿರೋನೇ ಕೆಲ್ಸಕ್ಕೆ ಬರೋದು. ಯಾವಾಗಲೂ ಅಷ್ಟೇ, ಸರಿಯಾದ ಆಯ್ಕೆನೇ ನಿಮ್ಮನ್ನ ಸೇಫ್ ಮಾಡುತ್ತೆ. ಇಲ್ಲೂ ಕೂಡ ಸರಿಯಾದ ಆಯ್ಕೆನೇ ನಿಮಗೆ ಕೋಟಿ ಕೊಡುತ್ತೆ. ಕೋಟಿ ಖುಷಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಶುಭರಾತ್ರಿ. ಸ್ಲೀಪ್ ವೆಲ್. Good luck to you. Right, good. That's all fun. Good stuff.